ಫ್ರಂಟ್ ಅಲ್ಲಿರೋರು ಒಂದ್ 2 ಸಾಲವರು ಆಸಕ್ತಿಯಿಂದ ಕೇಳ್ತಿದ್ದಾರೆ. ಇನ್ನು ಉಳಿದಂತವ್ರೆಲ್ಲರೂ ಕೂಡ ನಿಮ್ದೇ ಆದ ಲೋಕದಲ್ಲಿ ತೇಲ್ತಾ ಇದೀರಿ. ಇನ್ನೊಂದು ಅರ್ಧ ಗಂಟೆ ಆದ್ಮೇಲೆ ನನ್ನನ್ನು ನಿಂತ್ಕೊಂಡು ಇಲ್ಲಿ ಮಾತಾಡಿ ಅಂದ್ರೆ ನಾನು ಮಾತಾಡಲ್ಲ. ವೇದಿಕೆ ಮೇಲೆ ಇರುವಂತವರು ಯಾರಿಗೆ ಹೇಳಿದ್ರು ಕೂಡ ಅವರು ಕೂಡ ಇಲ್ಲಿ ಅಲ್ವಾ, ಓಡೋಕ್ ಆಲೋಚತೆ ನಾನು ನೀವೆಲ್ಲರೂ ಕೂಡ ಓಡ್ತಾ ಇರ್ಬೇಕು. ಇದೇ ಜಗದ ನಿಯಮ. ಸೊ ದಯವಿಟ್ಟು ಸಿಕ್ಕಿರುವಂತ ಅವಕಾಶನ ಸರಿಯಾದ ರೀತಿನಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ನನಗ್ ಕೊಟ್ಟಿರೋ ಏನು ಪೌಷ್ಟಿಕ ಆಹಾರ ತಯಾರಿಕೆ ಮಾಡಿ ನೀವು ಬಳಸುವ ಕೇಳಿದರೆ ಅದನ್ನ ಒಂದಷ್ಟು ಇನ್ಕ್ಲೂಡ್ ಮಾಡಿ ನಿಮ್ ಜೊತೆ. ಉದಾಹರಣೆಗೆ ನಾವು ಕಾಫಿಯಿಂದ ಹೋಗೋಣ. ಲಾಸ್ಟ್ ಟೈಮು ಕೂಡ ನಾನು ಮಾಹಿತಿ ಕೊಟ್ಟಿದ್ದೆ ಅಲ್ಲೂರ್ಗೆ ಅಲ್ವಾ. ಕಾಫಿ ಮಾಡಿ ಅಂತ ಹೇಳಿದ್ರೆ ಇಷ್ಟು ಜನಕ್ಕೂ ನಾವು ಒಂದು ಸ್ಟವ್, ಪಾತ್ರೆ, ಹಲವು ಕಾಫಿ ಪುಡಿ, ನೀರು, ಸಕ್ಕರೆನೋ ಬೆಲ್ಲನೋ ಏನೋ ಕೊಟ್ಟು ಮಾಡಿ ಅಂದ್ರೆ ಇಷ್ಟು ತರನು ಒಂದೇ ಐಟಮ್ಸ್ಗಳನ್ನ ಕೊಟ್ಟಿದ್ರು, ಒಂದೇ ಕ್ವಾಂಟಿಟಿನಲ್ಲಿ ಕೊಟ್ಟಿದ್ರು ಕೂಡ ಮಾಡುವಂತ ವಿಧಾನದಲ್ಲಿ ನಮ್ಗೆ ವ್ಯತ್ಯಾಸಗಳನ್ನ ನಾವು ಕಾಣುವಂಥದ್ನ ನಾವು ನೋಡಿದೀವಿ. ಕಾರಣ ಏನಂದ್ರೆ ಎಲ್ಲಾರು ಕೂಡ ವಸ್ತುಗಳನ್ನೇ ಹಾಕ್ತೀರಾ, ಆದ್ರೆ ಹಾಕುವಂತ ವಿಧಾನ ಯಾವ್ದಾದ್ಮೇಲೆ ಯಾವ್ದು ಹಾಕ್ಬೇಕು ಅನ್ನುವಂಥದ್ದು ನಮ್ಗೆ ಆಚೆ ಈಚೆ ಆಗೋದ್ರಿಂದ ಕಾಫಿ ಮಾಡೋದು, ಅಷ್ಟು ಜನ ಮಾಡೋದು ಕೂಡ ಕಾಫಿ ಹಲವಾರು ಬಗೆ ಬಗೆಯ ರುಚಿನ ಕೊಡುವಂಥದ್ದು. ಸೊ ಇದು ನಮ್ಗೆ ಒಂದು ಎಕ್ಸಾಂಪಲ್. ಹಾಗೆ ಅಡುಗೆನೂ ಕೂಡ ಬೇಳೆ ಸಾಂಬಾರ್ ಮಾಡಿ ಅಂತ ಹೇಳಿದ್ರೆ ಎಲ್ಲ ಸೇರಿ ಹಾಕ್ಬಿಟ್ಟು ಕುಕ್ಕರ್ಗೆ 3 ವಿಸಲ್ ಕೂಗ್ಸೋರು ಇದ್ದಾರೆ. ಬರೀ ತರಕಾರಿನೇ ಬೇಯಿಸ್ಕೊಂಡು ಮತ್ತೆ ಅದಕ್ಕೆ ಮಸಾಲೆ ಹುಳಿ ಎಲ್ಲ ಹಾಕಿ ಮತ್ತೆ ಸಾಂಬಾರು ಮಾಡೋರು ಇದ್ದಾರೆ. ಇಲ್ಲ ಸ್ಟೆಪ್ ಬೈ ಸ್ಟೆಪ್ ನಾವು ಒಂದಾದ್ಮೇಲೆ ಒಂದು ಫಸ್ಟ್ ನೀರು ಹಾಕ್ತೀವಿ, ಬೇಳೆ ಹಾಕ್ತೀವಿ, ಅದು ಬೆಂದಾದ್ಮೇಲೆ ತರಕಾರಿ ಹಾಕ್ತೀವಿ, ತರಕಾರಿ ಆದ್ಮೇಲೆ ಮಸಾಲೆ ಖಾರದ ಪುಡಿ ಹಾಕಿ ಉಪ್ಪು ಹಾಕಿ ಲಾಸ್ಟಲ್ಲಿ ನಾವು ಒಗ್ಗರಣೆ ಮಾಡ್ತೀವಿ ಅನ್ನೋರು ಇದ್ದಾರೆ. ಸೊ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರ ಅಭಿರುಚಿಗೆ ತಕ್ಕಂತೆ ನಾವು ಅಡುಗೆಗಳನ್ನ ಮಾಡುವಂಥದ್ದು. ಒಂದು ಕುಟುಂಬದ ಆರೋಗ್ಯ ಹೇಗಿದೆ ಅಂತ ನಾವು ನೋಡುವಾಗ ಆ ಇಡೀ ಕುಟುಂಬದ ಆರೋಗ್ಯ ಆ ಮನೇಲಿರುವಂತ ಗೃಹಿಣಿ ಕೈಯಲ್ಲೇ ಇರುತ್ತಂತೆ. ನಿಜನಾ? ನಮ್ಮ ಕೈಯಲ್ಲೇ ಇಡೀ ನಮ್ಮ ಮನೇಲಿರುವಂತ ಎಲ್ಲಾ ಸದಸ್ಯರ ಆರೋಗ್ಯ ಇರುತ್ತೆ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಕುಟುಂಬನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋಬೇಕು ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕು, ಮತ್ತೆ ಸೂಕ್ಷ್ಮವಾಗಿ ಇದನ್ನ ಅರ್ಥಕೊಬೇಕು. ಮತ್ತೊಂದು ಹಿಂದಿನ ಕಾಲದಲ್ಲೆಲ್ಲ ಯಾವುದೇ ಒಬ್ಳು ಮಗಳನ್ನ ಅವ್ರ ಮನೆ ಮಗಳನ್ನ ನಾವು ಕೊಡ್ಬೇಕು, ಮದುವೆ ಮಾಡಿ ಕೊಡ್ಬೇಕು ಅಂದ್ರೆ ಯಾವ್ದಾದ್ರು ಊರುಗಳಿಗೆ ಗೌಡ್ರುಗಳಿಗೆ ಕೊಡ್ಬೇಕು ಅಥವಾ ಯಾವುದೇ ಜಾತಿ ಇರ್ಲಿ ಕೊಡ್ಬೇಕು ಅಂದ್ರೆ ಆ ಊರಲ್ಲಿ ಆ ಮನೆಯಲ್ಲಿರುವಂತ ತಿಪ್ಪೆ ನೋಡಿ ಅಂತ ಅಂತಿದ್ರಂತೆ, ಇಲ್ಲಾಂದ್ರೆ ಅಲ್ಲಿರೋ ಹುಲ್ಮೇದೆನ ನೋಡಿ ಅಂತ ಹೇಳ್ತಿರಂತೆ, ಅದು ಇಲ್ಲಾಂದ್ರೆ ರಾಸ್ಗಳನ್ನ ನೋಡಿ ಅಂತೇಳಿ ಹೇಳ್ತಿದ್ರಂತೆ. ಅಂದ್ರೆ ನಮ್ಮ ಮಗಳಿಗೆ ಏನಿಲ್ಲ ಅಂದ್ರೂ ಕಡೆ ಪಕ್ಷ ಅವ್ರು ಇಟ್ಟಿರುವಂತ ಹಸು ಎಮ್ಮೆಗಳಿಂದ ಹಾಲು ಕರೆದು ಹೊಟ್ಟೆ ತುಂಬಿಸ್ಕೊತಾರೆ ಅಂತ. ತಿಪ್ಪೆ ಇದೆ ಅಂದ್ರೆ ಅವ್ರು ದನ ಕರು ಕೊಟ್ಟಿದ್ದಾರೆ, ಕೊಟ್ಟಿಗೆ ನೋಡ್ಬೇಕಾಗಿಲ್ಲ, ತಿಪ್ಪೆ ಇತ್ತು ಅಂದ್ರೆ ದನ ಕರುಗಳು ಇದೆ ಅಂತಾನೆ ಜಡ್ಜ್ಮೆಂಟ್ ಮಾಡುವಂಥದ್ದು. ಈ ತರ ನಾವು ಮಾಡ್ಬೇಕಾದ್ರೆ ಹಸು ದನಗಳಿತ್ತು ಅಂದ್ರೆ ಅಷ್ಟೋ ಇಷ್ಟೋ ಹೊಲ ಕತೆ ಇದ್ದೇ ಇರ್ತದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಈ ಆಧಾರದ ಮೇಲೆ ಹೆಣ್ಗಳನ್ನ ಕೊಡುವಂಥದ್ನ ನಾವು ನೋಡ್ತಾ ಇದ್ವಿ. ಈಗ ಅದನ್ನೆಲ್ಲ ನಾವು ನೋಡ್ತಿದೀವ? ಈಗ ಹೆಣ್ಣು ಕೊಡ್ಬೇಕು ಅಂದ್ರೆ ಏನ್ ನೋಡ್ತೀರಿ? ಗೌರ್ಮೆಂಟ್ ಕೆಲಸ ನೋಡ್ತೀವಿ. ಗೌರ್ಮೆಂಟ್ ಕೆಲಸ ಕೇಳ್ತಿರೋರು ನಾವ್ ಹೇಗಿದ್ದೀವಿ ಅಂತ ನಾವೆಲ್ಲರೂ ಕೂಡ ನೋಡೋದೇ ಇಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಾನು ಯಾವಾಗೂ ಹೇಳ್ತಿರ್ತೀನಿ ಪ್ರತಿ ವೇದಿಕೆನಲ್ಲೂ, ನಾನು ಬೇರೆಯವ್ರನ್ನ ಎಕ್ಸಾಂಪಲ್ ಕೊಡಲ್ಲ, ನನ್ನದನ್ನ ನಾನೇ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ರವಿಕುಮಾರ್ ಸರ್ ಮಾತಾಡ್ಬೇಕಿರ ಹೇಳೋರು, ಹಳೇಬುದ್ದೂರಿನಲ್ಲಿ 18 ವರ್ಷಗಳಿಂದನೂ ಕೂಡ ಆಚರಿಸ್ತಾ ಇರುವಂತ ಮಾರಿ ಹಬ್ಬನ ತುಂಬಾ ಜಾಮ್ ಜೂಮ್ ಅಂತ ರೋಡಲ್ಲಿ ಕಿಲೋಮೀಟರ್ ಗಟ್ಟಲೆ ವೆಹಿಕಲ್ಗಳು ಓಡಾಡಕ್ ಆಗದೆ ಇರೋ ರೀತಿ ಹಬ್ಬನ ಮಾಡಿದ್ದಾರೆ. ನಾನು ಅದೇ ಊರೋಳು, ಬಟ್ ನಾನು ಆ ಊರಲ್ಲಿ ಹಬ್ಬ ಮಾಡಲ್ಲ, ಯಾಕೆಂದ್ರೆ ನಾನು ಪಕ್ಕದ ಊರೋಳು, ವಾಸ ಇರೋದಲ್ಲೇ, ಅದಕ್ಕೆ ಹಬ್ಬ ಮಾಡಲ್ಲ. ಇದು ಯಾಕೆ ಹೇಳಿದೆ ಅಂದ್ರೆ ರವಿಕುಮಾರ್ ಸರ್ ಹೇಳಿದ ಮತ್ತೆ ನಾನು ಮರುಕಳಿಸಿ ಯಾಕೆ ಹೇಳಿದೆ ಅಂದ್ರೆ, ಒಂದು ಗ್ರಾಮೀಣ ಪ್ರತಿಭೆಗಳು ಅವರೇ ಹೇಳಿದಾಗೆ ಒಂದು 23 ವರ್ಷದ ಹಿಂದೆ ನೀವು ಬಂದು ನೋಡಿದ್ರೆ ನಾನು ಏನೇನೂ ಅಲ್ಲ. ನೀವು ಗೊತ್ತಿರೋ ಹಾಗೆ ನಾನು ಕೂಡ ಒಬ್ಳು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯಳು. ನಾನು ಬಂದ ತಕ್ಷಣ ಫೋಟೋಗ್ರಾಫರ್ ಸಸಿಯಣ್ಣನ್ನ ಮಾತಾಡಿಸ್ದೆ ಅಲ್ಲ ಸರ್, ಅವರು ನನ್ನ ಭಾವನ ಕ್ಲೋಸ್ ಫ್ರೆಂಡು. ಜೊತೆಗೆ ಇವತ್ತು ಇನ್ನೊಂದು ವಿಶೇಷ, ರವಿಕುಮಾರ್ ಸರ್ ಹೇಳೋ ಹಬ್ಬ ಇದ್ರು ಮನೇಲಿ ನೆಂಟರಿದ್ರು, ಅವ್ರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ. ಸೊ ಇದು ಕಮಿಟ್ಮೆಂಟು. ಜೊತೆಗೆ ಇವತ್ತು ನಾನು ಮದುವೆ ಆದ ದಿನ, ಆದರೂ ಕೂಡ ನಾನು ಸಸಿಯಣ್ಣ ಸಿಕ್ಕಿದ್ ನಂಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನನ್ನ ಮದುವೆ ಫೋಟೋ ತೆಗ್ದಿದ್ದೆಲ್ಲ ಅವರೇ. ಕೇಳಿ ಅವ್ರಿಗೆ ನನ್ನ ಮದುವೆ ಫೋಟೋ ತೆಗ್ದಿದ್ದೆಲ್ಲ ಅವರೇನೆ. ಸೊ ಇಂಥ ಕೆಲವೊಂದು ಕಮಿಟ್ಮೆಂಟ್ಗಳಿದ್ದಾಗ ವಿಶೇಷ ದಿನಗಳು ಯಾವಾಗಲೂ ಬರ್ತಿರುತ್ತೆ. ಸೊ ನಂದು ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಇದೆ, ಯಾವುದು ನಿಜ, ನಾನು ದೇವ್ರಿಗೆ ಪೂಜೆನೂ ಮಾಡೋಕ್ಕಾಗಲ್ಲ, ಜಸ್ಟ್ ಕೈ ಮುಗಿದು ಬಂದ್ಬಿಟ್ಟಿದ್ದೀನಿ. ನಾನು ಮಾಡೋ ಕೆಲಸದಲ್ಲಿ ನಾನು ದೇವ್ರನ್ನ
ನೋಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಅಲ್ಲಿರೋ ದೇವ್ರಿಗೆ ನಾನು ದೀಪ ಬೆಳಗದೆ ಇರ್ಬೋದು, ಇಷ್ಟೋ ಜನ ಮಹಿಳೆಯರೊಟ್ಟಿಗೆ ನಾನು ಕಳೆಯುವಂಥ ಸಮಯ ಇದೆಯಲ್ಲ, ಸೊ ಅದೇ ನನಗೆ ದೇವ್ರು ಕೊಡುವಂಥ ದೊಡ್ಡ ಆಶೀರ್ವಾದ ಅಂತೇಳಿ ನಾನು ಗಣನೆಗೆ ತಗೊಂಡಿರುವಂಥದ್ದು. ಸೊ ಈ ಥರ ನಾವು ಪ್ರತಿಯೊಂದು ಸಣ್ಣದ್ರಲ್ಲಿ ಪಾಸಿಟಿವಿಟಿನ ಹುಡುಕ್ತಾ ಹೋಗ್ಬೇಕು. ಇಲ್ಲಿ ಕುತ್ಕೊಂಡು ನಿಮಗೆ ಸಖೆ ಆಗ್ತಿದೆ, ಹೌದು ನಿಜ, ನಾವು ಮೊದಲು ಹೇಳ್ದಂಗೆ ಸಖೆ ಆಗ್ತಿದೆ. ಬಟ್ ಇವತ್ತು ಕೊಡುವಂಥ ಇಷ್ಟೂ ಜನ ವೇದಿಕೆಯಲ್ಲಿ ವಿಶೇಷ ವ್ಯಕ್ತಿಗಳು ಅಂತ ಆಯ್ಕೆಯಾಗಿ ಈ ವೇದಿಕೆಯಲ್ಲಿ ಏನು ಕೂತಿದ್ದಾರೋ ಇವ್ರು ಕೊಡುವಂಥ 1-2 ಪಾಯಿಂಟ್ಗಳನ್ನ ನೀವು ಅಳವಡಿಸ್ಕೊಂಡ್ಬಿಟ್ರೆ ನಿಮ್ಮೆಲ್ಲರ ಬದುಕು ಮುಂದಿನ ವುಮೆನ್ಸ್ ಡೇ ಅಷ್ಟರಲ್ಲಿ ಆಸನ ಆಗ್ಬಿಡುತ್ತೆ. ಆಗುತ್ತಾ ಇಲ್ವಾ? ಆಗುತ್ತೆ. ಲಾಸ್ಟ್ ಟೈಮ್ ಬಂದಿದ್ದೆ ನಾನು, ನಿಮಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟೋಗಿ ಗಂಟೆಗಟ್ಟಲೆ ಮಾತಾಡೋಗಿದ್ದೆ. ಇಲ್ಲಿಂದ ಏನೋ ರಿಸಲ್ಟ್ ಬರುತ್ತೆ ಕಾಯ್ತಾ ಇದೆ, ನಿಮ್ಮೆಲ್ಲರೂ ಜೋಸ್ ನೋಡಿ. ಬಟ್ ಇದುವರೆಗೂ ಯಾರ ಕಡೆಯಿಂದನೂ ಫೋನೇ ಬರಲಿಲ್ಲ. ಅರೆ ಒಂದೇನಂದ್ರೆ ಲಾಸ್ಟ್ ಟೈಮ್ ಬಂದಾಗ ನಾನು ಒಬ್ಬ ವ್ಯಕ್ತಿನ ನಿಮ್ಮೆದ್ರಿಗೆ ಭೇಟಿ ಮಾಡೋಗಿದ್ದೆ ಅಲ್ವಾ. ಕೆಲವ್ರು ನನ್ನ ಜೊತೆ ಊಟಕ್ಕೆ ಕೂತವ್ರಿಗೆ ಹೇಳಿದ್ದೆ, ಈ ಅಣ್ಣ ಬಂದು ನನ್ನ ಫೇಸ್ಬುಕ್ ಫ್ರೆಂಡು ಅಂತ. ಯಾರು? ಸಿದ್ದರಾಜು. ಬಟ್ ಅವ್ರು ಮಾತ್ರ ನಿರಂತರವಾಗಿ ಹೇಳ್ತಾ ಇರ್ತಾರೆ, ಮೇಡಮ್ ನಮ್ಮೂರ್ ಕಡೆ ಬನ್ನಿ, ಹೆಣ್ಮಕ್ಳಿಗೆ ಏನಾದ್ರು ಟ್ರೈನಿಂಗ್ ಕೊಡಿ, ಮೇಡಮ್ ಬನ್ನಿ ಮೇಡಮ್ ನಮ್ಮೂರಿಗೆ ಏನಾದ್ರು ಮಾಡಿ. ಅಂದ್ರೆ ಯಾವುದೋ ಒಬ್ರು ಪುರುಷರಿಗಿರುವಂತ ಆಸಕ್ತಿ ಮಹಿಳೆಯರಿಗೆ ಯಾಕಿಲ್ಲ ಅಲ್ವಾ? ಖಂಡಿತ ನಿಮ್ಮೆಲ್ರಿಗೂ ಅತ್ತೆ ಮಾವ ಮಾಡಿರೊಟ್ಟಿರೋ ಆಸ್ತಿ, ಗಂಡ ಮಾಡಿರೊಟ್ಟಿರುವಂಥ ಆಸ್ತಿ, ಅದನ್ನ ನಾವು ಇಟ್ಕೊಂಡು ಎಷ್ಟೇ ದೊಡ್ಡ ಶ್ರೀಮಂತರ ಕುಟುಂಬದ ಮನೆ ಮಗಳು ಸೊಸೆ ಎರಡಾಗಿದ್ರು ಕೂಡ ಆ ಆಸ್ತಿ ಹಿನ್ನೆಲೆಯಲ್ಲಿ ನಮ್ಮನ್ನು ನೋಡೋ ದೃಷ್ಟಿಕೋನನೇ ಬೇರೆ. ನಮ್ಮನ್ನೇ ನಾವು ಗಳಿಸಿರುವಂಥ ಸ್ಥಾನಮಾನ, ಸಾಮಾಜಿಕ ಸ್ಥಾನಮಾನಗಳ ಹಿನ್ನೆಲೆಯಲ್ಲಿ ನಮ್ಮನ್ನು ಗುರುತಿಸುವಂಥ ಗುರುತಿಸುವಿಕೆ ಇದೆಯಲ್ಲ, ಅದು ಬೆಲೆ ಕಟ್ಟಕ್ಕೆ ಆಗಲ್ಲ. ಸೊ ಈ ಸಾಮಾಜಿಕ ಸ್ಥಾನಮಾನನ ನಾವು ಗಳಿಸ್ಕೋಬೇಕು. ಇದು ನಾನೊಬ್ಳು ಮಹಿಳೆಯಾಗಿ ನಿಮ್ಗೆ ಹೇಳ್ತಿರುವಂಥದ್ದು. ಸೊ ಪೌಷ್ಟಿಕ ಆಹಾರದ ವಿಚಾರಕ್ಕೆ ಬಂದಾಗ ನಾವು ಈ ಥರ ಮನೆಯಲ್ಲಿ ಇಡೀ ಕುಟುಂಬನ ನಾವು ಆರೋಗ್ಯ ಯಾರ ಕೈಯಲ್ಲಿದೆ ಅಂದರೆ ಮಹಿಳೆಯರ ಕೈಯಲ್ಲೇ ಇರುತ್ತೆ. ನೀವು ಸಣ್ಣದು ನೋಡ್ತಿದ್ದೀವಿ, ಏಪ್ರಿಲ್ ಬಂತು ಅಂದರೆ ಫೆಬ್ರವರಿ ಬಂತು ಅಂದರೆ ಕಂಟಿನ್ಯೂ ಎಲ್ಲ ಕಡೆ ಹಬ್ಬಗಳು. ಈ ಹಬ್ಬಗಳನ್ನ ಇಟ್ಕೊಂಡೇ ನಾವು ಒಂದಷ್ಟು ಪೌಷ್ಟಿಕ ಆಹಾರದ ಬಗ್ಗೆ ಮಾತಾಡೋಣ. ನಾವು ನಿರಂತರವಾಗಿ ಹೋಗ್ತಾ ಇರ್ತೀವಿ, ಮದುವೆಗಳಿಗೆ ಹೋಗ್ತೀವಿ, ತಿಥಿಗಳಿಗೆ ಹೋಗ್ತಾ ಇರ್ತೀವಿ, ರಿಸೆಪ್ಷನ್ಗೆ ಹೋಗ್ತಾ ಇರ್ತೀವಿ, ಗೃಹ ಪ್ರವೇಶಗಳಿಗೆ ಹೋಗ್ತಾ ಇರ್ತೀವಿ, ಜೊತೆಗೆ ಹಬ್ಬ ಹರಿದಿನಗಳಿಗೆ ಹೋಗ್ತಾ ಇರ್ತೀವಿ. ಈ ಯಾವುದೇ ವಿಚಾರಗಳಿಗೆ ನಾವು ಹೋದಾಗ ನಾವು ಮನೆಯಲ್ಲಿ ಮಾಡುವಂತ ಅಡುಗೆಗಳನ್ನ ಅವ್ರು ಅಷ್ಟೇ ಸ್ವಚ್ಛವಾಗಿ ಮಾಡ್ತಾರ? ಖಂಡಿತ ಮಾಡಲ್ಲ. ದೊಡ್ಡ ಪಾತ್ರೆನಲ್ಲಿ ಮಾಡ್ಬೇಕಿದ್ರೆ ಖಂಡಿತ ಮಾಡಲ್ಲ. ಅವ್ರೇನ್ ಮಾಡ್ತಾರೆ, ಅವ್ರ ಅನುಕೂಲಕ್ಕೆ ತಕ್ಕಾಗಿ ಏನ್ ಬೇಕೋ ಅದನ್ನ ಹಾಕೊಂಡ್ ಮಾಡ್ತಾರೆ. ಆರೋಗ್ಯ ನೋಡ್ತಾರ? ಅಲ್ಲಿ ರುಚಿಗಷ್ಟೇ ಬೆಲೆ. ಗೋಬಿ ಮಂಜೂರಿ ತಿಂತೀವಿ ಅಲ್ವಾ, ಒಂದ್ಸರಿ ತಿಂದ ತಕ್ಷಣ ನಮ್ಗೆ ಮತ್ತೆ ಬೇಕು ಅನ್ಸುತ್ತೆ. ಯಾಕೆ? ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ, ಅಜಿನೋಮೋಟೋನ ಅದಕ್ಕೆ ಬಳಸ್ತಾರೆ. ಸಾಮಾನ್ಯ ನೀವು ನೋಡಿ, ಇದ್ರ ಜೊತೆಗೆ ನೀವು ಬೇರೆ ಜಂಕ್ಸ್ ಫುಡ್ಗಳು ಯಾವ್ದಾದ್ರು ಕುರ್ಕುರೆ, ಲೇಸ್ ಇವನ್ನ ತಿಂತೀರಲ್ಲ, ಒಂದ್ ತಿನ್ನೋ ತನಕ ಸುಮ್ನಿರುತ್ತೆ. ಅದು ಒಂದ್ ಬಾಯಿಗೆ ಹಾಕಿದ್ಮೇಲೆ ಏನಾಗುತ್ತೆ, ಮತ್ತೆ ಹಾಕ್ಬೇಕು ಅಂತ ಅನ್ಸಕ್ ಮತ್ತೆ ನಮ್ಮ ಬಾಯಲ್ಲಿ ನೀರು ಊರಕ್ ಶುರು ಆಗುತ್ತೆ. ಆ ನೀರ್ ಬಂದ ತಕ್ಷಣ ನಮ್ಮ ಮೈಂಡ್ಗೆ ಕನೆಕ್ಟಿವಿಟಿ ಆಗುತ್ತೆ. ಸೊ ನಮ್ಗೆ ಮನ್ಸು ಹೇಳುತ್ತೆ ಮತ್ತೊಂದು ತಿನ್ಬೇಕು ಅಂತ, ಬಯಸ್ತಿದೆ ಅಂತ ನಾವು ಡಿಕ್ಲೇರ್ ಮಾಡ್ಕೊಬಿಡ್ತೀವಿ. ಅಂದ್ರೆ ನಮಗ್ ನಾವೇ ಮುದ್ರೆ ಹೊಡ್ಕೊಬಿಡ್ತೀವಿ, ನಮ್ಗೆ ಇಷ್ಟ ಆಗ್ತಿದೆ, ಇನ್ನೊಂದ್ ಸ್ವಲ್ಪ ತಿನ್ಬೇಕು ಅಂತ. ಅವೆಲ್ಲವೂ ಕೂಡ ಕೆಮಿಕಲ್ ಹಾಕಿ ಮಾಡಿರ್ತಾರೆ. ಅದೇ ನೀವು ಬಸ್ಸಲ್ಲಿ ಹೋಗ್ತಾ ಇರಿ, ಮತ್ತೆ ಟ್ರೈನಲ್ಲಿ ಹೋಗ್ತಾ ಇರಿ, ಕಡ್ಲೆಕಾಯಿ ಮಾರುವಂತವ್ರು ಪ್ರತಿಯೊಬ್ಬರಿಗೂ 2 ಬೀಜ ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ನಾವು ಮೊನ್ನೆ ಇದಕ್ಕೆ ಹೋಗಿದ್ದೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ. ನಮ್ದೊಂದು ನಂತರ ಕೆಲಸ ಮಾಡೋರ್ದೆಲ್ರದ್ದು ಒಂದು ಸಂಘಟನೆ ಇದೆ, ಕರ್ನಾಟಕ ರಾಜ್ಯ ಮಹಿಳಾ ತರಬೇತುದಾರರ ಸಂಚಲನ ಅಂತ ಹೇಳಿ. ಅಲ್ಲಿಂದ ಬರ್ಬೇಕಿದ್ರೆ ಬಸ್ಸಲ್ಲಿ ನಮ್ಗೆ ಕುಶಾಲನಗರ ಸ್ಟಾಪ್ ಕೊಡ್ತು. ಕುಶಾಲನಗರದಲ್ಲಿ ಬರ್ಬೇಕಿದ್ರೆ ಬಿಸಿ ಕಡ್ಲೆಕಾಯಿ ಬೀಜ ತಿನ್ನಿ ಅಂತೇಳಿ ಒಂದ್ 3-4 ಇಡೀ ಬಸ್ಸಲ್ಲಿರೋ ಸೀಟವ್ರಿಗೆಲ್ಲ ಆ ಎಪ್ಪ ಕೊಟ್ಟ. ಹೌದು ನಿಜ, ಅಷ್ಟೇ ಕ್ರಿಸ್ಪಿ ಆಗಿತ್ತು, ಅಷ್ಟೇ ಬಿಸಿ ಇತ್ತು. ನಾವೆಲ್ಲ ಕೊಟ್ಟದಿನ್ಬಿಟ್ಟು ಅಯ್ಯೋ ನೀರ್ ಕುಡಿಯೋರು ಯಾರು ತಗೊಳದ್ ಬೇಡ ಅಂತಿದ್ವಿ. ಬಟ್ ಆ ಕ್ವಾಲಿಟಿ ನೋಡಿ ಕೊಡಪ್ಪ ಅಂತೇಳಿ ನಾವು 4 ಪ್ಯಾಕ್ನ ತಗೊಂಡು. ಇದು ಒಂದು ಬಿಸ್ನೆಸ್ ಸ್ಟ್ರಾಟಜಿ, ಜೊತೆಗೆ ಪೌಷ್ಟಿಕವಾಗಿರುವಂತ. ಅವ್ರು ನೋಡಿ ದುಡ್ಡು ಗಳಿಸ್ತಾರೆ, ಜನಕ್ಕೆ ಒಳ್ಳೇದನ್ನೇ ಕೊಡ್ತಾ ಇರ್ತಾರೆ ಅಲ್ವಾ. ಕಡ್ಲೆಕಾಯಿಗೆ ಏನಾರು ಹಾಕಿ ಮಾಡೋಕ್ಕಾಗುತ್ತಾ? ಖಂಡಿತ ಹಾಕಲ್ಲ. ನ್ಯಾಚುರಲ್ ಆಗಿರುತ್ತೆ. ಸೊ ನಮ್ಗೆ ನ್ಯೂಟ್ರಿಷನ್ ಆಗುತ್ತೆ. ಊಟ ತಿಂದಿಲ್ವಾ, ಜಸ್ಟ್ ಕಡಲೆ ಬೀಜ ತಿನ್ಬಿಟ್ಟು ಒಂದ್ ಸ್ವಲ್ಪ ನೀರು ಕುಡಿದ್ಬಿಟ್ರೆ ಸಾಕು. ಕಡಲೆ ಬೀಜ ಜೊತೆಗೆ ಒಂದ್ ಸ್ವಲ್ಪ ಬೆಲ್ಲ ತಿನ್ನಿ. ಈಗಿನ ಬಿಳಿ ಬೆಲ್ಲ ತಿಂದ್ರೆ ಏನೂ ಆಗಲ್ಲ, ಕಪ್ಪು ಬೆಲ್ಲ ತಿನ್ನಿ. ಕಪ್ಪು ಬೆಲ್ಲ ಅಂದ್ರೆ ಕೆಮಿಕಲ್ ಫ್ರೀ ಇರುವಂತ ಬೆಲ್ಲ. ಬಿಳಿ ಬೆಲ್ಲ ಅಂದ್ರೆ ಕೆಮಿಕಲ್. ನಮ್ಮ ಮನೆಯವರು ಕೆಮಿಕಲ್ ಸಪ್ಲೈಗೆ ಮಾಡ್ತಾರೆ. ಏನು ಬೆಲ್ಲ ತಯಾರು ಮಾಡ್ತಾರಲ್ಲ, ಅವ್ರಿಗೆ ಕೆಮಿಕಲ್ ಸಪ್ಲೈನ ಮಾಡ್ತಾರೆ. ನಮ್ಮ ಮನೆಯವ್ರನ್ನ ಅದು ಪ್ಯಾಕ್ ಮಾಡಿಸ್ತಾ ಇರ್ತಾರೆ. ಆ ಪ್ಯಾಕ್ ಮಾಡಿಸೋವಾಗ ನನಗೆ ಪಕ್ಕ ನಿಲ್ಲಕ್ಕಾಗಲ್ಲ. ನಮ್ಮ ಮನೆಯವ್ರಿಗೂ ಗೊತ್ತು ಅಲ್ಲಿ ನಿಲ್ಲಕ್ಕಾಗಲ್ಲ ಅಂತ, ಪ್ಯಾಕ್ ಮಾಡ್ತಿರೋರ್ಗೂ ಗೊತ್ತು ಅದು ನಿಲ್ಲಕ್ಕಾಗಲ್ಲ ಅಂತ.
ಅದನ್ನ ಹಾಕಿ ಆಲೆ ಮನೆಯವರು ಬೆಲ್ಲ ತಯಾರು ಮಾಡ್ತಾರೆ. ನಮ್ಮ ಮನೆಯವ್ರಿಗೆ ಹೇಳಿದೆ ನಾವ್ ಈ ಬಿಸ್ನೆಸ್ ನಿಲ್ಸ್ಬಿಡೋಣ ಅಂತ. ಅವ್ರು ಹೇಳಿದ್ರು ನಾಳೆ ನಾವು ಕೊಟ್ಟಿಲ್ಲ ಅಂದ್ರೆ ಇನ್ನೊಬ್ರು ಕೊಡ್ತಾರೆ, ಇನ್ನೊಬ್ರು ಕೊಟ್ಟೆ ಕೊಡ್ತಾರೆ ಆಲೆ ಮನೆಗೆ. ಸೊ ಆ ಪರ್ಪಸ್ ಅಲ್ಲಿ ಅಷ್ಟೇ ನಾನು ಕೊಡ್ತಿರೋದು ಅಂತ. ಅವಾಗ ನನ್ಗೆ ಅವತ್ತು ಸತ್ಯ ಅನಿಸ್ತು, ಕೊಡೋರ್ ತಪ್ಪಲ್ಲ, ತಯಾರು ಮಾಡೋರ್ ತಪ್ಪಲ್ಲ, ಕೊಂಡ್ಕೊಂಡು ಬಳಸ್ತಾರಲ್ಲ ಅವ್ರದ್ದು ತಪ್ಪು ಅಂತ. ಸೊ ಇದನ್ನ ನಾವು ಯೋಚನೆ ಮಾಡ್ಬೇಕು. ಬೆಲ್ಲ ಬಳಸಿ ಸಕ್ಕರೆ ನಮ್ಗೆ ಶುಗರ್ ಫ್ಯಾಕ್ಟ್ರಿ ಹತ್ರ ಇದೆ ಅಲ್ವಾ, ಎಲ್ಲರೂ ಸಕ್ಕರೆನೆ ಬೆಳಿತೀವಿ. ಶುಗರ್ ಫ್ಯಾಕ್ಟ್ರಿ ಇಲ್ಲ ಅಂದ್ರೂ ಕೂಡ ನಾವು ಸಕ್ಕರೆ ಬೆಳಿತೀವಿ. ಸಕ್ಕರೆಗೆ ನೀವು ನೋಡಿ ಸೊಸೈಟಿಯವರು ಕೆಂಚ್ಕಿರೋ ಸಕ್ಕರೆ ಕೊಟ್ರೆ, ಚಂದ್ರು ಸರ್ ಹೇಳ್ತಾ ಇದ್ರಲ್ಲ, ಅಥವಾ ನಮ್ಮ ರವಿಕುಮಾರ್ ಸರ್ ಹೇಳ್ತಾ ಇದ್ರೇನು, ನಲ್ಲಿ ನೀರು ಬಿಡ್ಲಿಲ್ಲ ಅಂದ್ರೆ ನಲ್ಲಿಯವ್ರಿಗೆ ಹೆಂಡತಿ ಮಕ್ಳಿಗೆಲ್ಲ ಸೇರಿಸಿ ಸಾಪ ಹಾಕ್ತಿವಿ ನಾವು ಜನ. ಹಂಗೇನೆ ಸಕ್ಕರೆನೂ ಕೂಡ ಸೊಸೈಟಿಯವ್ರು ಸ್ವಲ್ಪ ಕೆಂಚ್ಕಿರೋ ಸಕ್ಕರೆ ಕೊಟ್ಬಿಟ್ರೆ ಏನ್ ಮಾಡ್ತೀವಿ, ಈಗ ಮಗ ಬಾಯಿಗೆ ಬಂದಂಗೆ ರೇಷನ್ ಡಿಪೋ ಹೋದವ್ರಿಗೆ ಬೈತೀವಿ ಅಥವಾ ಸೊಸೈಟಿಯವ್ರಿಗೆ ಬೈತೀವಿ. ಆ ಸಕ್ಕರೆ ಪಾಲಿಸಿಂಗ್ ಬರೋದಕ್ಕೆ ಒಂದು ಕೆಮಿಕಲ್ ಬಳಸ್ತಾರೆ. ಆದ್ರೆ ನಮ್ಗೆ ಬಿಳಿದೇ ಬೇಕು. ನಾವು ಸಾಮಾನ್ಯ ಅಂದ್ರೆ ಏನು ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ತೀವಲ್ಲ, ಹಂಗೆ ಅಟ್ರಾಕ್ಷನ್ಗೆ, ಆಕರ್ಷಣೆಗೆ ಹೆಚ್ಚಿನ ಒತ್ತನ್ನ ಕೊಡುವಂಥದ್ದು. ಸೊ ಈ ತರ ಸಕ್ಕರೆಗೂ ಕೂಡ ಕೆಮಿಕಲ್ನ ಹಾಕಿ ಮಾಡ್ತಾರೆ. ಬೆಲ್ಲಕ್ಕಂತೂ ವಿಪರೀತ ಬೆಲ್ಲ ಹಾಕ್ತಾರೆ, ಇದು ಕೆಮಿಕಲ್ಸ್ನ ಹಾಕಿ ಮಾಡ್ತಾರೆ. ಇದನ್ನ ನೀವೇನ್ ಮಾಡಿ, ಆದಷ್ಟು ಕಾಫಿ ಟೀ ಕುಡಿಯುವಂಥವ್ರು ಕಾಫಿ ಟೀನ ಕಡಿಮೆ ಮಾಡಿಸಿ, ಬರೀ ಹಾಲೇ ಕೊಡಿ, ಬೆಲ್ಲದ ಹಾಲನ್ನ ಕೊಡಿ. ಬೆಲ್ಲ ನಿಮ್ಗೆ ಕೆಲವ್ರು ನೋಡ್ತಾ ಇರ್ತೀವಿ ಕೆಮಿಕಲ್ ಹಾಕೋದ್ರಿಂದ ಒಡ್ಕೊಳ್ಳುತ್ತೆ. ಅದನ್ನೇನ್ ಮಾಡಿ ಲಿಕ್ವಿಡ್ ಮಾಡಿ, ಜಾಗ್ರಿ ಸಿರಪ್ ಅಂತೇಳಿ ಮಾಡೋ ಒಂದು ಮೆಥಡಾಲಜಿ. ಏನಿಲ್ಲ, ಅದು ವಿಶೇಷವಾಗಿ ಏನಿಲ್ಲ, ಹೆಸರಷ್ಟೇ ಇಂಗ್ಲಿಷ್ದು, ಅದ್ರದ್ದು ರೆಸಿಪಿ ಹಳೇದೆ. ನಮ್ಮ ತಾಯಿ, ನಿಮ್ಮಜ್ಜಿ, ನಿಮ್ಮ ತಾಯಿರು ಮಾಡ್ತಿದ್ದಂಥದ್ದೇ ಮೆಥಡಾಲಜಿನೇ ಮಾಡುವಂಥದ್ದು. ಏನು ನೀವು ಕಜ್ಜಾಯಕ್ಕೆಲ್ಲ ಪಾಕ ಮಾಡಕ್ಕೆ ಒಂದ್ ಸ್ವಲ್ಪ ಬೆಲ್ಲಕ್ಕೆ ಒಂದ್ ಅರ್ಧ ಲೋಟ ನೀರ್ ಹಾಕಿ ಅದನ್ನ ಕರಗಿಸ್ತಿರೋ, ಅದೇ ಮೆಥಡಲ್ಲಿ ಕರಗಿಸ್ಬಿಟ್ಟು ನೀವು ಅದನ್ನ ಒಂದು ಬಾಟ್ಲಿಗಾಗಿ ಇಟ್ಕೊಬಿಟ್ರೆ, ನೀವು ಕಾಫಿ ಮಾಡಿ, ಟೀ ಮಾಡಿ, ಅಥವಾ ಬರೀ ಹಾಲೇ ಮಾಡಿ, ಹಾಲನ್ನ ಕುದಿಸ್ಬಿಟ್ಟು ಇದನ್ನ ಒಂದ್ ಸ್ಪೂನ್ ನಲ್ಲಿ ತೆಗ್ದಾಕ್ಬಿಟ್ರೆ ಹಾಲು ಒಡ್ಕೊಳ್ಳಲ್ಲ. ಸೊ ಈ ತರ ನಾವು ಮನೆ ಮಟ್ಟದಲ್ಲೇನೆ ಆರೋಗ್ಯನ ವೃದ್ಧಿಸ್ಕೊಳ್ಳೋದಕ್ಕೆ ಹೆಚ್ಚೆಚ್ಚು ಅವಕಾಶಗಳನ್ನ ಕೊಡ್ಬೇಕು. ನಾನು ಹೇಳ್ತಿದ್ದೆ ಹಬ್ಬ ಹರಿದಿನಗಳು ಬರ್ತಾ ಇದೆ ಅಂತ, ಅಲ್ಲೆಲ್ಲವೂ ನಾವು ಹೋದಾಗ ನಾನ್ ವೆಜ್ಜನ್ನ ಪೂರ್ತಿ ಪ್ರಮಾಣದಲ್ಲಿ ಬೇಯಿಸ್ತಾರ. ಅವ್ರು ಹಂಚೋದಕ್ಕೆ ಕಷ್ಟ ಆಗುತ್ತೆ. ಮಟನ್ ಸಾಮಾನ್ಯ ಬೇಯಿಸಿದಷ್ಟು ಕರೆಕ್ಟ್ ಹೋಗ್ಬಿಡುತ್ತಲ್ವಾ, ಆ ಕಾರಣಕ್ಕೆ ಹೆಚ್ಚು ಅದನ್ನ ಬೇಯಿಸಲ್ಲ. ಹಂಗಾಗಿ ನಾವು ಆದಷ್ಟು ಇಂಥ ಸಮ್ಮರಲ್ಲಿ ಆಗುವಂತ ಹಬ್ಬ ಹರಿದಿನಗಳನ್ನ, ಜಾತ್ರೆಗಳನ್ನ ಅವಾಯ್ಡ್ ಮಾಡಿ, ಮನೆಯಲ್ಲೇನೆ ಮಾಡ್ಬೇಕು ಅಂದ್ರೆ ನಾನು ಹೋದ್ ಸರಿನೂ ಹೇಳಿದೀನಿ, ಫಸ್ಟ್ ನಾನ್ ವೆಜ್ ಬಳಸುವಾಗ ಮೊದಲು ನೀವು ಅರ್ಶಿನ ಮತ್ತೆ ಉಪ್ಪಿನ ಪುಡಿಯಿಂದ ಮಟನ್ನ ತೊಳೀರಿ. ತೊಳೆದಾದ್ಮೇಲೆ ನೀವು ಏನು ಪಾತ್ರೆಗೆ ಹಾಕಿ ಉರಿತೀರಲ್ಲ, ಉರಿಬೇಕಿದ್ರೆ ಮತ್ತೆ ಅರ್ಶಿನದ ಪುಡಿ ಉಪ್ಪಿನ ಪುಡಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ. ಅವಾಗ ಅದ್ರಲ್ಲಿ ಇರುವಂತ ಬ್ಯಾಕ್ಟೀರಿಯಾಗಳು ಹೋಗುತ್ತೆ, ಮತ್ತೆ ಬೇಗ ಬೇಯೋದಕ್ಕೆ ಸುಲಭ ಆಗುತ್ತೆ. ಸೊ ಇದನ್ನ ಒಂದು ಮೆಥಡ್ನ ಬಳಸ್ಬೇಕು. ಆದಷ್ಟು ಪ್ರತಿದಿನ ಒಂದೊಂದು ಮೊಟ್ಟೆ ತಿನ್ನಿ ಅಂತ ನಾನು ಹೇಳ್ತೀನಿ. ಬಟ್ ಹೇಳಕ್ಕೆ ಧೈರ್ಯವಾಗಿ ನನಗೂ ಇಲ್ಲ. ಬೆಲೆ ಎಷ್ಟಿದೆ? 6 ರೂಪಾಯಿ 7 ರೂಪಾಯಿ ಬೆಲೆ ಇದೆ. ಕನಿಷ್ಠ ವಾರಕ್ಕೆ 2 ದಿವಸ ನೀವು ತಿನ್ನಿ ಫಸ್ಟು, ಆಮೇಲೆ ಮನೇಲಿರೋ ಮಕ್ಕಳಿಗೆ ಮತ್ತೆ ಉಳಿದೆಲ್ಲ ಮೆಂಬರ್ಸ್ಗೂ ಕೂಡ ಪ್ರತಿದಿನ ಕೊಡಿ. ಹಾಲುನ್ ಡೈರಿ ಇದೆ ಅಂತೇಳಿ ಹೈನುಗಾರಿಕೆ ಮಾಡ್ತಿರ್ತೀರಾ, ಹಾಲನ್ನ ತಗೊಂಡೋಗ್ಬಿಟ್ಟು ಡೈರಿಗೆ ಹಾಕ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ನಮ್ಮ ಡಾಕ್ಟರ್ ಸರ್ ಹೇಳ್ತಾ ಇದ್ರಲ್ಲ, ಪ್ರತಿದಿನ ಸಾಕಷ್ಟು ಜನ ಮಹಿಳೆಯರು ಬರ್ತಿರ್ತಾರೆ ಅಂತ. ಈಗ ಇಡೀ ದೇಶನ ಕಿತ್ತು ತಿಂತಿರುವಂತ ದೊಡ್ಡ ಕಾಯಿಲೆ ಯಾವ್ದಪ್ಪ ಅಂದ್ರೆ, 10 ವರ್ಷಗಳ ಹಿಂದೆ ಹೋದ್ರೆ HIV ಅಂತ ನಾನು ಹೇಳ್ತಾ ಇದ್ದೆ, ರವಿಕುಮಾರ್ ಸರ್ ಹೇಳ್ತಾ ಇದ್ರು. ಈಗ ದೇಶನ ಕಿತ್ತು ತಿಂತಿರುವಂತ ಕಾಯಿಲೆ ಯಾವ್ದಪ್ಪ, ಮಾರಕವಾಗಿ ಕಿತ್ತು ತಿಂತಿರೋದು ಯಾವ್ದಪ್ಪ ಅಂದ್ರೆ ಸ್ತನ ಕ್ಯಾನ್ಸರ್, ಚೆಸ್ಟ್ ಬ್ರೆಸ್ಟ್ ಕ್ಯಾನ್ಸರ್, ಇವು ಬರ್ತಿರುವಂತದ್ದು. ಯಾಕೆ ಅಂದ್ರೆ ಇತ್ತೀಚೆಗೆ ಹೆಣ್ಮಕ್ಳುಗಳು ಎದೆ ಹಾಲನ್ನ ಉಣಿಸುವಂತದ್ದು ಪ್ರಮಾಣ ಕಡಿಮೆ ಆಗಿದೆ. ಒಂದು, ಅವ್ರಿಗೆ ಅದ್ರದ್ದು ಎಷ್ಟೇ ಅವೇರ್ನೆಸ್ ಇದ್ರೂ ಕೂಡ ಅವ್ರು ತಿಂತಿರೋ ಆಹಾರ ಪದ್ಧತಿನಲ್ಲಿ ಅವ್ರಿಗೆ ಎದೆ ಹಾಲು ಉತ್ಪತ್ತಿ ಆಗ್ತಾ ಇಲ್ಲ. ಅವ್ರು ತಿಂತಿರುವಂತ ಫಾಸ್ಟ್ ಫುಡ್ಗಳಿಂದ ಎದೆ ಹಾಲು ಉತ್ಪತ್ತಿ ಆಗ್ತಿಲ್ಲ. ಏನು ಸೊಪ್ಪು ತರಕಾರಿಗಳನ್ನ ಅವಾಯ್ಡ್ ಮಾಡಿದರೆ, ಇದು ಬೇಡ ಅಂತ ಪಕ್ಕಕ್ಕೆ ಎತ್ತಿಡೋದು, ಇದು ಬೇಡ ಅಂತ ಪಕ್ಕಕ್ಕೆ ಎತ್ತಿಡೋದು, ಈ ಎಲ್ಲಾ ಪ್ರಕ್ರಿಯೆಗಳಿಂದನೂ ಹೆಣ್ಮಕ್ಳುಗಳಿಗೆ ಎದೆ ಹಾಲು ಉತ್ಪತ್ತಿ ಆಗುವಂಥದ್ದನ್ನ ಕಡಿಮೆ ನೋಡ್ತಾ ಇದೀವಿ. ಈ ಕಾರಣಕ್ಕೆ ಏನಾಗುತ್ತೆ, ಮಗುಗೆ ಎದೆ ಹಾಲು ಉಣ್ಣುವಂತ ಪಾಪ ಅದೃಷ್ಟನೇ ಇರೋದಿಲ್ಲ. ಇದ್ರೂ ಎಲ್ಲೋ ಕೆಲವೊಂದು ಕಡಿಮೆ ಪ್ರಮಾಣದಲ್ಲಿ ಎದೆ ಹಾಲು ಸಿಗುವಂಥದ್ದು. ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ತಾರೆ, ಹಸು ಹಾಲುಗಳು ಅದು ಇದನ್ನ ಅವ್ರು ಕೊಡ್ಲೇಬೇಕಾಗುತ್ತೆ. ಅವ್ ಕೊಟ್ಟಾಗ ಹಸುಗೆ ಏನ್ ಕೊಡ್ತೀವಿ ನಾವು? ಹಸುಗೆ ಏನ್ ಕೊಡ್ತೀವಿ? ಪೀಡಿಸ್ಕಣ್ಣ ಕೊಡ್ತೀವಿ. ಮನೇಲೆ ನಾವೇನಾದ್ರು ಹಸಿರು ಹುಲ್ಲು ಹಾಕಿ ಬೆಳೆಸ್ತಿದೀವ? ಇಲ್ಲ. ಸೊ ಬೆಳೆದು ನಾವು ಅವಕ್ಕೆ ತಿನ್ಸುವಂತದ್ದು, ಮೇವು ಕೊಡುವಂತದ್ದು ಕಡಿಮೆ ಆಗಿರೋದ್ರಿಂದ ಏನಾಗ್ತಿದೆ, ಹಸುಗಳು ಮತ್ತೆ ಆರ್ಟಿಫಿಷಿಯಲ್ ಹಾಲ್ನೇ ನಮ್ಗೆ ರವಾನೆ ಮಾಡ್ತಿದೆ. ಅದನ್ನ ಕುಡ್ದಂತ ಮಗು ಏನಾಗ್ತಿದೆ, ಇವಾಗೆಲ್ಲ ನೋಡ್ತಿದ್ರೆ ತುಂಬಾ ಮಕ್ಳುಗಳು ಹುಟ್ಟು ಹಂತದಲ್ಲೇನೆ ತುಂಬಾ ಏನು
ಏನಂತಾರೆ ಅದಕ್ಕೆ, ಮಗುಗೆ ತುಂಬಾ ದಪ್ಪಾಗಿ ಓವರ್ ವೇಟ್ ಅಲ್ಲಿ ಮಗು ಇವತ್ತ ಡೆವಲಪ್ಮೆಂಟ್ ಆಗ್ತಿರುವಂತದನ್ನ ನೋಡ್ತೀವಿ. ಅಂದ್ರೆ ಓವರ್ ವೇಟ್ ಯಾಕೆ ಆಗ್ತಿದೆ ಅಂದ್ರೆ ಮಗು ಹುಟ್ಟುವಾಗ್ಲೇ ಸಣ್ಣ ಏನು ತಾಯಿ ಎದೆ ಹಾಲು ಕುಡಿಯುವಾಗ್ಲೇ ನಾವು ಆ ಥರದ ಫುಡ್ಗಳನ್ನ ಕೊಡ್ತಿರೋದ್ರಿಂದ ಏನಾಗ್ತಿದೆ ಮಗುನಲ್ಲಿ ಅತಿಯಾದಂತ ಓವರ್ ವೇಟ್ ಅನ್ನ ನಾವು ಕಾಣ್ತೀವಿ. ಈ ಓವರ್ ವೇಟ್ ಜೊತೆಗೆ ಗರ್ಭಿಣಿಯಲ್ಲಿ ಮಕ್ಕಳಲ್ಲಿ ಪ್ರತಿ ಮಕ್ಕಳಲ್ಲೂ ಕೂಡ ಅನಿಮಿಯಾ ಹೆಚ್ಚೆಚ್ಚು ಕಾಡ್ತಾ ಇದೆ. ನೀವು ಅಂಗನವಾಡಿ ವರ್ಕರ್ಗಳಿದ್ದೀರಾ, ಆಶಾ ವರ್ಕರ್ಗಳು ಇರುವಂತದನ್ನ ನಾವು ನೋಡಿದ್ದೀವಿ. ಹೆಚ್ಚು ಅನಿಮಿಯಾ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ರಕ್ತ ಇಲ್ಲದೆ ಇರುವಂತ ರಕ್ತಹೀನತೆ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದು ಕೂಡ ಯಾಕೆ ಬರ್ತಿದೆ, ನಮ್ಮ ಆಹಾರ ಪದ್ಧತಿಯಿಂದನೇ ಅನಿಮಿಯನ ನಾವು ನೋಡ್ತಿರುವಂತದ್ದು. ಊಟ ಮಾಡ್ಕೊಂಡು ಸೊಪ್ಪು ತರಕಾರಿ, ಹಸಿ ಸೊಪ್ಪು ತರಕಾರಿಗಳನ್ನ ತಿನ್ನಕ್ಕಾಗುವಂತನ್ನ ತಿನ್ಸೋದಕ್ಕೆ ನಾವು ಜನರಿಗೆ ಪ್ರಮೋಟ್ ಮಾಡ್ಬೇಕು, ಹೇಳ್ತಾ ಹೋಗ್ಬೇಕು, ಬಾಯಿಂದ ಬಾಯಿಗೆ ಹೇಳ್ತಾ ಹೋಗ್ಬೇಕು. ಅಥವಾ ನಿಮ್ಮ ಸಭೆಗಳ ಸಣ್ಣ ಸಣ್ಣ ತಾಯಂದಿರ ಸಭೆ, ಗರ್ಭಿಣಿಯರ ಸಭೆ, ಕಿಶೋರಿಯರ ಸಭೆಗಳಲ್ಲಿ ನೀವುಗಳು ಹೇಳ್ತಾ ಹೋಗ್ಬೇಕು. ಮತ್ತೆ ಒಕ್ಕೂಟದವರು ನಿಮ್ಮ ಸಭೆಗಳಲ್ಲಿ ಪ್ರತಿ ತಿಂಗಳು ಬರೀ ಸಂಘಗಳು ಅಂದ್ರೆ ದುಡ್ಡನ್ನ ಹಾಕಿ ತೆಗಿಯೋದಕ್ಕಷ್ಟೇ ಸೀಮಿತ ಇಲ್ಲ. ಸಂಘದಲ್ಲಿ ಪ್ರತಿಯೊಂದು ಸ್ಥಿತಿಗತಿಗಳನ್ನು ಕೂಡ ನಾವು ಚರ್ಚೆ ಮಾಡೋದಕ್ಕೆ ಸಂಘಗಳು ಅಂತೇಳಿ ಇರುವಂತದ್ದು. ಸೊ ಈ ನಿಟ್ಟಿನಲ್ಲೂ ಕೂಡ ಸಂಘಗಳು ಸ್ವಲ್ಪ ಕಾರ್ಯನ ನಿರ್ವಹಿಸಬೇಕಾಗುತ್ತೆ. ಸೊ ಇದು ಒಂದು ಪ್ರತಿದಿನ ಒಂದೊಂದು ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೊಡೋದು, ಒಂದ್ ದಿವಸ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿಗಳನ್ನ ಕೊಡುವಂಥದ್ದು. ಈ ಕೆಲಸ ಮಾಡಿದಾಗ ಏನಾಗುತ್ತೆ, ನಿಮ್ಮಲ್ಲಿರೋ 20 ದಿನದಲ್ಲಿ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಅದು ನಿಮಗೆ ಗೊತ್ತಾಗುತ್ತೆ. ತಕ್ಷಣ ಏನ್ ಮಾಡ್ಬೋದು, KM ದೊಡ್ಡಿ ನಿಮ್ಗೆ ಹತ್ರನೇ ಇದೆ ಅಲ್ವಾ, PSI ಹತ್ರನೇ ಇದೆ, ಅಲ್ಲಿ ಹೋಗಿ ನೀವು ಪ್ರಥಮ ಚಿಕಿತ್ಸೆಗಳನ್ನ ಕೊಡಿಸುವಂಥದ್ದು. ಅಲ್ಲಿ ಆಗಿಲ್ಲ ಅಂದಾಗ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಇದೆ. ಸಾಮಾನ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯ ಇಲ್ಲ ಅನ್ನುವಂಥದ್ದು ನಮ್ಮ ಧೋರಣೆ. ಆದ್ರೆ ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರುವಂತ ಸೌಲಭ್ಯನ ಹೆಚ್ಚು ಯಾರು ಬಳಸ್ಕೊತಿದ್ದಾರೆ ಗೊತ್ತಾ, ನಮ್ಮ ಮುಸ್ಲಿಂ ಕಮ್ಯುನಿಟಿ ಹೆಣ್ಮಕ್ಳು ಗಂಡ್ಮಕ್ಳು ಬಳಸ್ಕೊತೀವಿ. ಅವ್ರಿಗೆ ಗೊತ್ತಿದೆ ಅದ್ರ ವ್ಯಾಲ್ಯೂಸ್ ಏನಿದೆ ಅಂತ ಗೊತ್ತಿದೆ. ನಾವೆಲ್ಲ ಏನ್ ಮಾಡ್ತೀವಿ, ಪ್ರೈವೇಟ್ ಹೋಗ್ತಾರೆ ಮೇಡಮ್, ವರ್ಷ ಪೂರ್ತಿ ಕಬ್ಬನ್ ಬೆಳಿತೀವಿ ಅಥವಾ ತಿಂಗಳು ಪೂರ್ತಿ ಎಮ್ಮೆ ಹಸುನಲ್ಲಿ ಹಾಲು ಕರಿತೀವಿ, ಹೋಗ್ಬಿಟ್ಟು ತಿಂಗಳಿಗೊಂದ್ಸರಿ ಪೇಮೆಂಟ್ ತಗೋತೀವಿ. ಎಲ್ಲಿ ಕಟ್ತೀವಿ, ಹಾಸ್ಪಿಟ್ಲಿಗೆ ಹೋಗ್ತೀವಿ, ನರ್ಸಿಂಗ್ ರೂಮ್ ಗಳಿಗೆ ಹೋಗಿ ಹಣ ಕಟ್ತೀವಿ. ಡಾಕ್ಟರ್ ಹೇಳ್ತಾ ಇರಲ್ಲ ಸರ್ ಹೊಟ್ಟೋಗ್ಬಿಟ್ಟು. ಸೊ ಅವರು ಒಂದು ಫ್ಯಾಮಿಲಿ ಪ್ಲಾನಿಂಗ್ ಇವಾಗ ಹೊಸ ಮೆಥಡಾಲಜಿ ಇದೆ ಅಂತ. ಸೊ ಇದು ಎಷ್ಟು ಜನ ಗೊತ್ತಿತ್ತು, ಗೊತ್ತಿರ್ಲಿಲ್ಲ, ಹೋಗದೇ ಇಲ್ಲ ನಾವು. ಅದೇ ಪ್ರೈವೇಟ್ಗೆ ಹೋಗಿ ನಾವು ಕಾಂಡಮ್ಗಳನ್ನ ಪರ್ಚೇಸ್ ಮಾಡ್ತೀವಿ. ಮೊದಲು ನಮ್ಮಲ್ಲಿರುವಂತ ಮುಜುಗರನ ಬಿಡ್ಬೇಕು. ಸೊ ಮತ್ತೆ ಇನ್ನೊಂದೇನು ಅಂದ್ರೆ ಜನರು ಮುಜುಗರ ಇದೆಯೋ ಗೊತ್ತಿಲ್ಲ, ಹೇಳೋರ್ಗೆ ಮುಜುಗರ ನಾವು ಹೆಚ್ಚು ನೋಡ್ತೇವೆ. ಇದೆಯಾ ನಿಮ್ಗೆ, ನಿಮ್ಮಲ್ಲೇ ಇದೆ. ನಾವು ಕುಟುಂಬ ಬಗ್ಗೆ ಹೇಳ್ಬೇಕಿದ್ರೆ ನಿಮ್ಗೆ ಅದು ಫ್ರೀಡಮ್ ಮೈಂಡ್ ಇರುವುದೇ ಇಲ್ಲ ನಿಮ್ಗೆ ಅಲ್ವಾ. ಹೇಳೋರೆ ಎಷ್ಟು ಮುಜುಗರ ಪಟ್ರೆ ಕೇಳೋರು ಎಷ್ಟು ಮುಜುಗರ ಪಡ್ತಾರೆ. ಸೊ ಈ ನಿಟ್ಟಿನಲ್ಲಿ ನೀವು ಮೊದಲು ನೀವು ಈ ಮುಜುಗರ ಮತ್ತೆ ಏನಂತ ಅಂಜಿಕೆಗಳನ್ನ ಬಿಡಬೇಕು. ನೀವು ಓಪನ್ ಅಪ್ ಆಗ್ಬೇಕು. ನಾವು ಕೆಲವೊಂದು ಜೆಂಡರ್ ಬಗ್ಗೆ ನಾವು ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ. ಇಡೀ ದೇಹದ ಅಂಗಾಂಗಗಳನ್ನ ಬಿಡಿ ಬಿಡಿಯಾಗಿ ತೋರಿಸಿ ಮಕ್ಕಳುಗಳಿಗೆ, ಮಹಿಳೆಯರಿಗೆ ಮಾಹಿತಿ ಕೊಡ್ತೀವಿ. ಸೊ ನಮ್ಗೆ ಯಾವುದೇ ಮುಜುಗರ ಆಗಿಲ್ಲ. ಯಾಕಂದ್ರೆ ನಾವು ಅದೇ ಜನಾರ್ದನ್ ಆಗ್ಲಿ ನಾನಾಗ್ಲಿ ಅದೇ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡೋದ್ರಿಂದ ಓಪನ್ ಅಪ್ ಆಗಿ ನಾವು ಮಾತಾಡ್ತೀವಿ. ಯಾವುದೇ ವಿಚಾರನ ನಾವು ಓಪನ್ ಆಗಿ ಮಾತಾಡ್ತೀವಿ. ಸೊ ನೀವು ಈ ಕ್ಷೇತ್ರದಲ್ಲಿ ಇದ್ದೀರಿ ಅಂದ್ರೆ ನೀವು ಹೀಗೆ ಇರ್ಬೇಕು. ಉದಾಹರಣೆಗೆ ನಮ್ಮ ಹಳೇಬೀಡಿನಲ್ಲಿ NCRP ಬರ್ತಾರೆ, ನಮ್ದು ಒಂದು ಸಂಘ ಇದೆ. ಸೊ ನಮ್ಮ ಮನೆ ಹತ್ರ ಚೆಕ್ ಇಸ್ಕೊಂಡು ಹೋಗಿ ಬರ್ತಾರೆ. ಬಾಪುಟ್ಟಿ ಒಳಗಡೆ ಅಂದ್ರೆ ಅವಳು ಹೇಳ್ತಾಳೆ, ಇಲ್ಲ ಆಂಟಿ ನಾನು ಒಳಗಡೆ ಬರಲ್ಲ ಅಂತೇಳಿ. ಯಾಕೆ ಬಾ ಒಳಗಡೆ ಅಂದ್ರೆ, ಇಲ್ಲ ನಾನು ನಿಮ್ಮ ಮನೆಯಿಂದ ಹೋಗಿ ಮನೆಗೆ ಹೋದ್ರೆ ಸ್ನಾನ ಮಾಡ್ಬೇಕಾಯ್ತದೆ, ಅದಕ್ಕೆ ನಾನು ಯಾರ ಮನೆಗೂ ಹೋಗಲ್ಲ ಅಂತೇಳಿ. ಸರಿ, ನಾನು ಪ್ರತಿ ತಿಂಗಳು ಹಾಗೆ ಮಾಡ್ತಾ ಇದ್ದೆ. ಈ ಸರಿ ಏನ್ ಮಾಡ್ದೆ ಗೊತ್ತಾ, ಚೆಕ್ ಕೊಡ್ಲಿಲ್ಲ ನಾನು, ನೀನು ಹೋಗಿ ವಾಪಸ್ಸು ನಾನು ಬ್ಯಾಂಕ್ ಹಾಕ್ತೀನಿ ಅಂತೇಳಿ. ನಾವು ಹಾಕದ್ 3 ದಿವಸ ಲೇಟ್ ಮಾಡಿದ್ವಿ. ತಾಲೂಕ್ ಪಂಚಾಯತಿಂದ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಹಾಕಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ನಮ್ಮ ವೀರಣ್ಣ ಅಂತೇಳಿ ತಾಲೂಕು ಕೋಆರ್ಡಿನೇಟರ್ ಇದ್ದಾರೆ ಸಂಜೀವಿನಿ, ಅವ್ರಿಗೆ ನಾನು ಕಾಲ್ ಮಾಡಿ ಹೇಳಿದೆ, ಅಣ್ಣ ಸಂಘಕ್ಕೆ ಚೆಕ್ ಕೊಡಬಾರ್ದು ಅನ್ನೋದೇನು ಉದ್ದೇಶ ಇಲ್ಲ, ಕೊಡ್ತೀವಿ. ಆದ್ರೆ ನೀವು ತಗೊಂಡಿರೋ LCRPನ ಮನೆ ಮನೆಗೆ ಹೋಗಿ ಚೆಕ್ಕನ್ನು ಕಲೆಕ್ಟ್ ಮಾಡ್ಕೊಳಕ್ ಹೇಳಿ. ನಾವು ಸಾಲನ ವೈಯಕ್ತಿಕವಾಗಿ ಪಡೆದಿದ್ದಿಲ್ಲ. ಸಾಲ ವಸೂಲಿ ಮಾಡಿದಾಗೆ ಮನೆ ಮುಂದೆ ಬಂದು ಡೋರ್ ಬಡಿಯೋದು, ಬೆಲ್ ಮಾಡೋದು, ಒಳಗ್ ಅಂದ್ರೆ ಬರಲ್ಲ, ಈ ತರ ಆದ್ರೆ ಮತ್ತೆ ಅದು ಕಂಡೀಷನ್ ಗೊತ್ತಿತ್ತು. ಪಬ್ಲಿಕ್ ಸರ್ವಿಸ್ ಅಂದಾಗ ಅವ್ರ ಮನೆ ಒಳಗಡೆ ಹೋಗೋ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಹೋಗಿ ಕಲೆಕ್ಟ್ ಮಾಡೋದಿದ್ರೆ ಮಾತ್ರ ಆ ಪೋಸ್ಟ್ ಹೋಗ್ಬೇಕು, ಇಲ್ಲ ಅಂದ್ರೆ ಹೋಗ್ಬಾರ್ದು. ಇದನ್ನ ಸುಳ್ಳು ಈ ತರ ಅಂತ ಅವಳು ಹೇಳಿದಾಗ ಅವಳು ಈಗ ಕೆಲವರು ಮನೆಗಳಿಗೆ ಒಳಗಡೆ ಹೋಗ್ತಿದಾರೆ. ಸೊ ಇದು ಒಂದು ಎಕ್ಸಾಂಪಲ್, ಯಾಕೆಂದ್ರೆ ನಿಮ್ಗೆ ಕೊಟ್ಟಿದ್ ನಾನು. ಈ ತರ ನೀವೇ ಆ ಅಂಜಿಕೆಗಳನ್ನ ಇಟ್ಕೊಬಿಟ್ರೆ ನಾವು ಸಮಾಜಕ್ಕೆ ಏನ್ ಹೇಳ್ತೀವಿ. ಸೊ ಇದನ್ನ ನೀವು ಯೋಚನೆ ಮಾಡ್ಬೇಕು. ಮತ್ತೆ ತಿನ್ನುವಂತ ಪದಾರ್ಥಗಳಲ್ಲಿ ಆದಷ್ಟು ಮಾಂಸಾಹಾರಗಳನ್ನ ಬೇಯಿಸಿ ತಿನ್ನುವಂಥದ್ದನ್ನ ನಾವು ಹೇಳ್ಕೊಡ್ಬೇಕು ಜನಕ್ಕೆ.
ಬೇಯಿಸದೆ ತಿನ್ನುವಂತವನ್ನ ಹಾಗೆ ತಿನ್ನೋದಕ್ಕೆ ಹೇಳ್ಬೇಕು. ಇನ್ನು ಸೊಪ್ಪು ತರಕಾರಿಗಳು ಕೆಲವೊಂದು ಬೇಯಿಸಿ ತಿನ್ನುವಂಥದ್ದು. ಆ ಬೇಯಿಸಿ ತಿನ್ನತ್ತ ಅರ್ಧಂಬರ್ಧ ಬೇಯಿಸಿ ತಿಂದ್ರೆ ಅದರಲ್ಲಿರುವಂತ ಪೌಷ್ಟಿಕ ಆಹಾರ ನಾಶ ಆಗಲ್ಲ. ಪೌಷ್ಟಿಕಾಂಶ ಏನಿದೆ ಹಾಗೆ ಇರುತ್ತೆ. ಆಗ ನಮ್ಗೆ ದೇಹದ ಒಳಗಡೆ ಹೋಗುತ್ತೆ. ಮತ್ತೆ ಆದಷ್ಟು ನಮ್ಮ ಎಎನ್ಎಂಗಳು ಅಥವಾ ನರ್ಸ್ಗಳು ಡೋರ್ ಟು ಡೋರ್ ಬರ್ತಾರೆ ಸರ್ವೆ ಮಾಡಕ್ಕೆ, ಮತ್ತೆ ವಿಸಿಟಿಂಗ್ಗೆ ಅಂತ ಹೇಳಿ ಬರ್ತಾರೆ. ಅವ್ರ ಹತ್ರ ಸಾಕಷ್ಟು ಮಾತ್ರೆಗಳು ಸಿಗುತ್ತೆ. ಐರನ್ ಟ್ಯಾಬ್ಲೆಟ್ಸ್ಗಳು ಸಿಗ್ತದೆ. ಎಷ್ಟು ಜನ ಕೊಡಿಸ್ತೀವಿ ನಾವು ಐರನ್ ಟ್ಯಾಬ್ಲೆಟ್? ಜನಕ್ಕೆ ಕೊಡ್ತಾರೆ ಅನ್ನೋದೇ ಗೊತ್ತಿಲ್ಲ. ನರ್ಸ್ಗಳು ಬರ್ತಿದ್ದಾರೆ ಅಂದ್ರೆ ನಮ್ಮ ಊರುಗಳಿಗೆ, ನಮ್ಮ ಬೀದಿಗಳಲ್ಲಿ ನರ್ಸ್ಗಳು ಬರ್ತಿದಾರೆ ಅಥವಾ ಆಶಾ ವರ್ಕರ್ ಹೋದ್ರೆ ನಾನು ನೋಡ್ದಾಗೆ ಜನ ಕೇಳುದು ಯಾವ ಮಾತ್ರೆ ಹೇಳಿ? ಮಂಡಿ ನೋವಿನ ಮಾತ್ರೆ. ಎರಡನೇದು ಇನ್ನೊಂದು ಮಾತ್ರೆ ಕೇಳ್ತಾರೆ, ತುಂಬಾ ಹೈಲೈಟ್ ಆಗಿ ಮಾಡ್ತಾರೆ. ಯಾವ್ದು? ಗ್ಯಾಸ್ಟ್ರಿಕ್ ನ ಹೇಳ್ತಾರೆ. ಊಟ ಮಾಡಿ ಅಂದ್ರೆ ಎಷ್ಟೊತ್ತಿಗೆ ಮಾಡ್ತಾರೆ? ಟೈಮ್ನ 12 ಗಂಟೆ ಆದ್ರೂ ಅವತ್ತು ಗುರುವಾರ, ಇವತ್ತು ಗುರುವಾರ ನಾನು ಬಂದೆ ಬಸ್ನಲ್ಲಿ. ಎಷ್ಟು ಜನ ಮಂಡ್ಯದಿಂದ ಬಂದಿದ್ದಾರೆ ಅಂದ್ರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ, ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಷ್ಟು ಜನ ಬಸ್ಸಲ್ಲಿ ಬಂದಿದ್ದಾರೆ. ಇನ್ನು ಚನ್ನಪಟ್ಟಣದಲ್ಲಿರೋ ಗೌಡಗೆರೆ ಟೆಂಪಲ್ಗೆ ಹೋಗೋ ನೋಡ್ಬೇಕು, ಅಲ್ಲಿಗೆ ಎಷ್ಟು ಜನ ಬೆಂಗಳೂರಿಂದ ಬರ್ತಾರೆ. ಪಾಪ ಊಟ ಅವ್ರು ಕ್ಯಾರಿಯರ್ ಕೈಯಲ್ಲಿ ತಂದಿರ್ತಾರೆ, ಊಟನೇ ಮಾಡಲ್ಲ. ದೇವ್ರು ಹೇಳಿರುತ್ತೆ ಅಷ್ಟು ಊಟ ಮಾಡಕ್ಕೆ. ದೇವ್ರು ನಿಮ್ಗೆ ಹೊರ ಕೊಡ್ಬೇಕು ಅಂದ್ರೆ ನಾವು ಪರಿಪೂರ್ಣವಾಗಿ ಸಂತೃಪ್ತರಾಗಿ ಪೂಜೆ ಮಾಡಿದ ಸುಸ್ತ ಅಂತ ಮಾಡೋದು ಯಾವ ಸೇವೆನೂ ನಮ್ಗೆ ಆ ದೇವ್ರಿಗೆ ಸಲ್ಲಲ್ಲ. ನಾವು ಪರಿಪೂರ್ಣವಾಗಿದ್ದಾಗ ಮಾತ್ರ ದೇವರ ಸೇವೆನ ಸ್ವೀಕರಿಸುತ್ತೆ. ಸೊ ಇದನ್ನ ಸ್ವಲ್ಪ ವಾರ ಒಪ್ಪತ್ತು ಆಧ್ಯಾತ್ಮಿಕವಾಗಿ ಹೆಚ್ಚು ಮೌಢ್ಯತೆಗೆ ಒಳಗಾಗಿರೋ ಜನರಿಗೆ ನೀವು ಅರಿವನ್ನ ಮೂಡಿಸ್ಬೇಕು. ಅದ್ರಲ್ಲಿ ಆಗುಗಳು ಏನಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಬೇಕು. ಪೂಜೆ ಮಾಡಿ ನಾವು ಬೇಡ ಅನ್ನೋಕ್ಕೆ ನಾನು ಯಾರಿಲ್ಲ, ನೀವು ಯಾರು ಇಲ್ಲ, ಕೇಳೋಕ್ಕೂ ನಮ್ಗೆ ಯಾರಿಲ್ಲ. ಬಟ್ ಆ ಪೂಜೆ ಮಾಡುವಾಗ ಆರೋಗ್ಯದ ಕಡೆ ಗಮನ ಇಟ್ಕೊಂಡು ಮಾಡ್ಬೇಕು. ಆದ್ರೆ ಎಷ್ಟೋ ಜನ ನಾವು ನೋಡ್ತೀವಿ, ಮಹಿಳೆಯರು ನನ್ನನ್ನು ಸೇರಿಸಿ ಮಾಡಿ ಬಡ್ಸಕ್ಕಷ್ಟೇ ನಾವು ಎಕ್ಸ್ಪರ್ಟ್, ಇನ್ನ ಕೆಲವರು ಎಕ್ಸ್ಪರ್ಟ್ ಅಲ್ವೇ ಇಲ್ಲ ಅಲ್ವಾ? ಯಾಕಿದೆ? ನಾವೆಲ್ಲರೂ ಆರೋಗ್ಯದ ಬಗ್ಗೆ ತಲೆ ಕೆಡಿಸ್ಕೊತಾ ಇರ್ತೀವಿ, ನಮ್ಮ ಆರೋಗ್ಯದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ನಾನು ಹೇಳೋದು, ಸಂಪನ್ಮೂಲ ವ್ಯಕ್ತಿಯಾಗಿ ನಾನು 24 ವರ್ಷ ಇದೇ ಪ್ರಜೆ ಕೆಲಸ ಮಾಡಿರೋದ್ರಿಂದ ಮೊದಲು ನಮ್ಮ ಆರೋಗ್ಯನ ನಾವು ನೋಡ್ಕೊಂಡ್ರೆ ನೆಕ್ಸ್ಟ್ ಇಡೀ ಮನೆಯವ್ರನ್ನ ನೋಡ್ಕೊಳ್ಬೇಕು. ಆರೋಗ್ಯ ನಮ್ಗೆ ತಂತಾನೆ ಬರುತ್ತೆ. ಮನೆಯವರ ಆರೋಗ್ಯನೂ ಕೂಡ ತಂತಾನೆ ಬರುವಂತ. ಹೇಳ್ತಾ ಇದ್ದಲ್ಲ, ಹೈನುಗಾರಿಕೆ ಮಾಡ್ತೀವಿ, ಹಾಲು ಮೇವಿಗೆ ಹಾಲು ಹಾಕೋದಲ್ಲ. ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ನೀವು ಹಾಲು ಕಾಫಿ ಕುಡಿತಿರೋ ಬಿಡ್ತಿರೋ, ನಿಮ್ ಮನೇಲಿರೋ ಮಕ್ಕಳು ವಯಸ್ಸಾದವರು ಕೊಡ್ತಿರೋ ಬಿಡ್ತಿರೋ, ಪ್ರತಿದಿನ ರಾತ್ರಿ ಮಲಗುವಾಗ ಮಕ್ಕಳಿಗೆ ಅಟ್ಲೀಸ್ಟ್ 100 ml ಹಾಲನ್ನ ಕೊಡಿ. ಕ್ಯಾಲ್ಸಿಯಂ ಇಲ್ಲ ನಮ್ಗೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಡಿ, ಇಲ್ಲಿಟ್ಕೊಳ್ಳುತ್ತೆ ಅಲ್ಲಿಟ್ಕೊಳ್ಳುತ್ತೆ ಅಂತ ಎಲ್ಲ ಮಕ್ಕಳುಗಳು ನಾವು ನೋಡ್ತಾ ಇರ್ತೀವಿ. ಕುತ್ಕೊಳ್ಳಿ ಸ್ವಲ್ಪ ಹೊತ್ತು ಅಂದ್ರೆ ಕುತ್ಕೊಳ್ಳೋದೇ ಇಲ್ಲ ಯಾವ ಮಕ್ಕಳು. ಹೋಗಿ ಹೋಗಿ ಆಸ್ತಿ ಮೇಲೆ ಬಿದ್ದು ಓದಾಡ್ತಾರೆ. ಯಾಕೆ? ಅರೆ ನೀವ್ ಹೇಳೋದೇನು? ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ಬೈತೀರಾ? ಏನಂತ ಬೈತೀರಾ? ತುಂಬಾ ಓವರ್ ಇದೆ, ಓವರ್. ಬುಕ್ಕಿಂದ ಮಕ್ಳಿಗೆ ಆಟಿಟ್ಯೂಡ್ ಅದು ಬರೋದಿಲ್ಲ. ಮಕ್ಳಿಗೆ ಎನರ್ಜಿ ಇಲ್ದೇ ಇರೋದಕ್ಕೆ ಸುಸ್ತಾಗಿ ಮಲಗ್ತಾ ಇರ್ತಾರೆ. ಇನ್ ದೊಡ್ಡದಾದ್ಮೇಲೆ ಕೆಲಸ ಮಾಡ್ತಾರ? ಕೆಲಸ ಮಾಡೋದಿರ್ಲಿ, ಅವ್ರನ್ನ ಅವ್ರು ನೋಡ್ಕೊತಾರ, ನಮ್ಮನ್ನ ಅವ್ರು ನೋಡ್ಕೊತಾರ. ಸೊ ಇದನ್ನ ನಾವು ಯೋಚನೆ ಮಾಡ್ಬೇಕು. ಅಂದ್ರೆ ಮಕ್ಳುಗಳಿಗೆ ನಾವು ಬೆಳೆಸುವಂತ ಜೀವನ ಶೈಲಿನ ಸ್ವಲ್ಪ ಪ್ರಾರಂಭದಲ್ಲಿ ನಾವು ಕಲಿಸ್ಬೇಕು. ಆದಷ್ಟು ಈಗ ನೋಡಿ, ನೀವೆಲ್ಲ ಗೊತ್ತಿದ್ದೀರಾ, ನಾನೊಂದ್ಸರಿ ನೇಪಾಳಕ್ಕೆ ಹೋಗಿದ್ದೆ. ನಂತರ ಮಾಹಿತಿ ಕೊಡುವಂತ ಸಂಪನ್ಮೂಲ ವ್ಯಕ್ತಿ ಹೇಳ್ತಾ ಇದ್ರು, ನಿಮ್ಮನ್ನೆಲ್ಲ ನೋಡಿದ್ರೆ ನಮ್ಗೆ ದುಃಖ ಆಗುತ್ತೆ ಅಂತ. ಏನಾಗುತ್ತೆ? ದುಃಖ ಆಗುತ್ತೆ ಅಂತ. ನಾವು ಇದೇನು ಪುಣ್ಯ ತಲೆ ಕೆಟ್ಟಿದ್ಯಾ? ಇಷ್ಟೊಂದು ಚೆನ್ನಾಗಿ ನಾವು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜನ ಬಂದು ರಾಷ್ಟ್ರ ಮಟ್ಟದಲ್ಲಿ ಬಂದು ಈ ವೇದಿಕೆಯಲ್ಲಿ ಕೂತಿದೀವಿ, ವೇದಿಕೆ ಮುಂಭಾಗ. ಈ ಸರ್ ನೋಡಿದ್ರೆ ನಿಮ್ಮನ್ನ ನೋಡಿದ್ರೆ ದುಃಖ ಆಗ್ತಿದೆ ಅಂತಿದಾರಲ್ಲ ಅಂತ ಹೇಳಿ ಕೇಳಿದಾಗ ನಾವು ಕೇಳಿದ್ವಿ, ಸರ್ ಯಾಕೆ ನೀವು ಈ ತರ ಹೇಳ್ತಿದ್ದೀರಿ? ನಾವೆಲ್ಲರೂ ಚೆನ್ನಾಗೇ ಬಂದು ಕೂತಿದೀವಿ ಅಂತ ಹೇಳಿದಾಗ ಅವ್ರು ಹೌದು, ನಿಮ್ಮನ್ನೆಲ್ಲ ನೋಡಿದ್ರೆ ನಮ್ಗೆ ದುಃಖ ಆಗುತ್ತೆ. ಯಾಕೆ ಅಂದ್ರೆ ನೀವೆಲ್ಲರೂ ನನ್ನ ಕಣ್ಣಿಗೆ ಕುಬ್ಸರಂಗ್ ಕಾಣಿಸ್ತಿದ್ದೀರಾ ಅಂತ ಅಂದ್ರು. ಕುಬ್ಸರು ಮೀನ್ಸ್ ಕುಂಡ್ರು ಅಥವಾ ಬಲಹೀನರು. ನಮ್ಮ ದೇಹದಲ್ಲಿ ಯಾವ್ದಾರು ಅಂಗಾಂಗ ವೈಕಲ್ಯತೆ ಇರೋರಿಗೆ ಕುಬ್ಸರು ಅಂತೇಳಿ ಕರೆಯುವಂಥದ್ದು. ಅಥವಾ ನಮ್ಮ ದೇಹ ಸರಿಯಾದ ರೀತಿನಲ್ಲಿ ಬೆಳವಣಿಗೆ ಆಗದೆ ಇದ್ರೆ ಅವ್ರಿಗೆ ಕುಬ್ಸರು ಅಂತೇಳಿ ಕರೆಯುವಂಥದ್ದು. ಸೊ ನಮ್ಮ ಸಂಪನ್ಮೂಲ ವ್ಯಕ್ತಿ ಹೇಳಿದ್ರು, ನಿಮ್ಮನ್ನೆಲ್ಲ ನೋಡಿದ್ರೆ ನಮ್ಗೆ ದುಃಖ ಆಗುತ್ತೆ. ಹೌದು, ಯಾಕೆಂದ್ರೆ ನೀವೆಲ್ಲರೂ ಕೂಡ ನನ್ನ ಕಡೆಗೆ ಅಂಗವೈಕಲ್ಯತೆ ಇರೋರಂಗೆ ಕಾಣಿಸ್ತಿದ್ದೀರಿ ಅಂತ. ನೀವು ನನ್ನ ಕಡೆಗೆ ಹಂಗೆ ಕಾಣಿಸ್ತಾ ಇದೀರಿ. ಯಾಕೆ ಅಂದ್ರೆ ಕೆಲವರು ಯಾವ್ದೋ ಲೋಕದಲ್ಲಿ ನಿದ್ರೆ ಮಾಡ್ತಾ ಇದ್ದೀರಿ, ಕೆಲವರು ನಿಮ್ಗೆ ಹೆಂಗ್ ಬೇಕಂತ ಕೂತಿದ್ದೀರಿ, ಕೆಲವರು ಫುಲ್ ಸೊಂಟ ಒಳಗಡೆ ಹೋಗ್ಬಿಟ್ಟು ಕೂತಿದ್ದೀರಿ ಅಲ್ವಾ? ಇದನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸಿದಂತ ಪೌಷ್ಟಿಕ ಆಹಾರ ಹೀಗೆ ಪ್ರತಿದಿನ ಯಾವ್ದು ಅಮ್ಮ ಮನೆಯಲ್ಲಿ ತುಂಬಾ ವೀಕ್ ಇರೋ ಮಕ್ಕಳುಗಳಿಗೆ
ಅಥವಾ ತುಂಬಾ ನಿಶಕ್ತಿ ಇರುವಂತ ಮಕ್ಳುಗಳಿಗೆ, ಅಥವಾ ತುಂಬಾ ಏಜ್ ಆದವರು ಇಲ್ಲಿ ನೋವು ಅಲ್ಲಿ ನೋವು ಕುತ್ಕೊಂಡ್ರೆ ನೋವು ಸೊಂಟ ನೋವು ಇವೆಲ್ಲ ಹೇಳೋರಿಗೆ, ಜಾಯಿಂಟ್ ಪೈನ್ ಇರೋರಿಗೆ ಪ್ರತಿದಿನ 10 ಕಡ್ಲೆ ಬೀಜ ಶೇಂಗಾ ಬೀಜನ ರಾತ್ರಿ ನೀರಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಆ ಶೇಂಗಾ ಬೀಜನ ಮಕ್ಕಳಿಗೆ ಅಥವಾ ವಯಸ್ಸಾದವ್ರಿಗೆ ತಿನ್ನಿಸ್ತಾ ಬನ್ನಿ. ಸೊ ಅವ್ರಿಗೆ ಆಟೋಮೆಟಿಕ್ ಕ್ಯಾಲ್ಸಿಯಂ ಪರ್ಸೆಂಟೇಜ್ ರೈಸ್ ಆಗುತ್ತೆ. ಆದಷ್ಟು ಮಾತ್ರೆಗಳಿಂದ ಹಾಸ್ಪಿಟ್ಲಿಗೆ ಹೋಗ್ತಾ ಇರೋ ರೀತಿನೇ ಮನೆಯಲ್ಲಿ ನೀವು ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಾನು ಕೂಡ ಇದೀನಿ, ನನಗೆ ಹೇಳ್ತಿದ್ದೆ ಮೇಡಮ್ ಇಷ್ಟೆಲ್ಲ ಕೆಲಸ ಮಾಡ್ತೀರಿ ನಿಮ್ಗೆ ಆಯಾಸ ಆಗಲ್ವಾ, ನಮ್ಗೆಲ್ಲಾರು ಹೋಗಿ ಬಂದ್ರೆ ತಲೆನೋವು ಅಂತ. ನಾನು ಇವತ್ತು ಇಲ್ಲಿರ್ತೀನಿ, ನಾಳೆ ಇನ್ನೊಂದು ಜಿಲ್ಲೆಗೆ ಹೋಗ್ತೀನಿ, ಇವತ್ತು ಇಲ್ಲಿರ್ತೀನಿ ಮತ್ತೆ ಇನ್ನೊಂದು ಯಾವುದೋ ಒಂದು ರಾಜ್ಯಕ್ಕೆ ಹೋಗಿರ್ತೀನಿ. ಯಾಕಿದೆಲ್ಲ ನಮಗ್ ಸಾಧ್ಯ ಆಗುತ್ತೆ ಅಂದ್ರೆ ಪ್ರತಿದಿನ ಪ್ರತಿ ಕ್ಷಣ ಸಕ್ರಿಯವಾಗಿರೋದಕ್ಕೆ. ಇಲ್ಲಿ ಸಣ್ಣನೂ ಮುಖ್ಯ ಅಲ್ಲ, ದಪ್ಪನೂ ಮುಖ್ಯ ಅಲ್ಲ, ಮತ್ತೆ ನಾವ್ ಎಷ್ಟು ಚೆನ್ನಾಗಿದ್ದೀವಿ ಅನ್ನೋದು ಕೂಡ ಇಲ್ಲಿ ವರ್ಕೌಟ್ ಆಗೋದೇ ಇಲ್ಲ. ನಮ್ಮ ದಿನಚರಿನ ನಾವು ಯಾವ ರೀತಿ ಬೈಗೂಡಿಸ್ಕೊಂಡಿದೀವೋ ಅದ್ರ ಮೇಲೆ ಆ ವ್ಯಕ್ತಿಯ ಆರೋಗ್ಯ ನಿರ್ಧಾರ ಆಗುತ್ತೆ. ವರ್ಷಕ್ಕೆ ನಾನು ಮನುಷ್ಯನೇ, ನನಗೂ ಕಾಯಿಲೆ ಬರುತ್ತೆ. ವರ್ಷಕ್ಕೆ ಒಂದ್ಸರಿ ಅಥವಾ 2 ಸರಿ ತೀರಾ ಆಯಾಸ. ಈಗ ನೋಡಿ ಮಾರ್ಚ್ ಇದೆ, ಫುಲ್ ಶೆಡ್ಯೂಲ್ ಟೈಟಲ್ ಇರ್ತೀನಿ. ಎಲ್ಲಾ ಇಲಾಖೆ ಕಾರ್ಯಕ್ರಮಗಳು, ನನ್ನದೇ ಒಂದು ಸಂಸ್ಥೆ ಇದೆ, ಅದ್ರ ಕಾರ್ಯಕ್ರಮಗಳು ಎಲ್ಲ ಮಾಡ್ತಾ ತುಂಬಾ ಜರ್ನಿ, ತುಂಬಾ ಕೆಲಸ ಆಗ್ಬಿಡುತ್ತೆ. ಅವಾಗ ವರ್ಷಕ್ಕೆ 1-2 ಸರಿ ಜ್ವರ ಬರುತ್ತೆ. ಜ್ವರ ಬಂದ್ರೆ 3 ದಿವಸ ವೆಯ್ಟ್ ಮಾಡ್ತೀನಿ ನನ್ನ ಮನೇಲಿ. ಹೋಗಿಲ್ಲ ಅಂದ್ರೆ ಆಮೇಲೆ ನೆಕ್ಸ್ಟ್ ನಮ್ಮೂರ್, ನಾನು ಯಾವ ಊರಲ್ಲಿ ಇರ್ತೀನೋ ಆ ಊರ್ ಸರ್ಕಾರಿ ಹಾಸ್ಪಿಟಲ್ಗೆ ಹೋಗೋದು. ನೀವ್ ಎಲ್ಲಿಯಾರು ಹೋಗ್ತೇವೆ, ನಾನು ಸರ್ಕಾರಿ ಹಾಸ್ಪಿಟಲ್ಗೆ ಹೋಗೋದು. ಸೊ ಸರ್ಕಾರಿ ಹಾಸ್ಪಿಟಲ್ ಹೋಗಿ ತೋರಿಸ್ಕೊಂತೀನಿ, ಅವಾಗ ಆಟೋಮೆಟಿಕ್ ಸರಿ ಹೋಗುತ್ತೆ. ನನ್ನ ಬಾಡಿಗೆ ಅನಗತ್ಯ ಟ್ಯಾಬ್ಲೆಟ್ಸ್, ಹೊಟ್ಟೆ ನೋವು, ತಲೆ ನೋವು, ಮೈಕೈ ನೋವು ಇವೇನಾದ್ರು ಇತ್ತ ನನಗೂ ಬರುತ್ತೆ ಅಂತ ಹೇಳ್ತೀನಿ. ನಾನು ಮನಸ್ಸೆ ನನಗೂ ಬರುತ್ತೆ. ಸೊ ನಾನೇನ್ ಮಾಡ್ತೀನಿ, ಆಗ ನನ್ನ ದೇಹ ಹೇಳ್ತಿದೆ ನಮ್ಗೆ ವಿಶ್ರಾಂತಿ ಕೊಡು, ನನ್ ಕೈಲಿ ಹೆಚ್ಚು ದುಡ್ಸ್ಕೊತಿದ್ಯಾ ರಾಣಿ, ಸ್ವಲ್ಪ ವಿಶ್ರಾಂತಿ ಕೊಡು ಅಂತ ಎಚ್ಚರಿಸುತ್ತೆ. ಹಾಗೇನ್ ಮಾಡ್ತೀನಿ, 1 ದಿವಸ ಚೆನ್ನಾಗಿ ನಿದ್ರೆ ಮಾಡ್ಬಿಡ್ತೀನಿ. ನಿದ್ರೆ ಮಾಡಿದಾಗ ಏನಾಗುತ್ತೆ, ಮನುಷ್ಯನಿಗೆ ನಿದ್ರೆ ಕಡಿಮೆ ಆದಷ್ಟು ಆರೋಗ್ಯ ಕೆಡ್ತಾ ಹೋಗುತ್ತೆ. ಸೊ ನಿದ್ರೆ ಪರಿಪೂರ್ಣವಾದಾಗ ದೇಹ ತಂತಾನೆ 6 ತಿಂಗಳು ಮತ್ತೆ ರೀಚಾರ್ಜ್ ಆಗುತ್ತೆ. ಸೊ ನಾನ್ ಮಾಡೋ ಕೆಲಸ ಇಷ್ಟು. ನಾನು ಎಷ್ಟೇ ಜರ್ನಿ ಮಾಡಿದ್ರೆ ನನ್ಗೆ ಯಾವತ್ತೂ ಮೈಕೈ ನೋವು ಅಂತೂ ಬರೋದೇ ಇಲ್ಲ. ನಾನು ಇಷ್ಟು ದಪ್ಪ ಇದ್ದೀನಲ್ವಾ, ನನ್ಗೆ ಇಲ್ಲ, ನಾನು ಮೈಕೈ ನೋವು ಬಂದು ಯಾವ್ದು ಬರಲ್ಲ. ನಮ್ಮ ಮನೆಗೆ ಹೋಗ್ಬಿಟ್ಟು ನಮ್ಮ ರಿಲೇಟಿವ್ ಹುಡುಗಿ ಬಂದಿದ್ದು, ಎಷ್ಟು ಚೆನ್ನಾಗಿದ್ದಾಳೆ, ಹೀರೋಯಿನ್ ತರ ಇದ್ದಾಳೆ. ಇವತ್ತು 33 ಏನೋ ಇದ್ದು, ಅವಳಿದ್ರೆ ಆಂಟಿ ನನ್ಗೆ ನಡುದ್ರೆ ಸಾಕಂಟಿ, ನನ್ ತೊಡೆಯೆಲ್ಲ ಸುಲ್ಕೊಬಿಡುತ್ತೆ ಅಂತ. 33 ವಯಸ್ಸು. ನೀವು ಎಷ್ಟೇ ಕಿಲೋಮೀಟರ್ ನಡೀರಿ ನಮ್ಗೆ ಯಾವುದೇ ರೀತಿ ಏನಾಗಲ್ಲ. ಇದು ನಮ್ಗೆ ನಾವು ಅಳವಡಿಸ್ಕೊಂಡಿರುವಂತದ್ದು, ನಮ್ಮ ದಿನಚರಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಕುತ್ತುತ್ತವೇನೆ ಕೂತಿದ್ದು ಕುತ್ತದ ಕಡೆನೆ ಮೊಬೈಲ್ ನೋಡ್ತಾ ಇದ್ರೆ ತಲೆನೋವು ಬರದೆ ಏನಾಗುತ್ತೆ, ಬರುತ್ತೆ ಮೇಡಮ್, ಕಣ್ಣೋವು ಬರುತ್ತೆ, ತಲೆನೋವು ಬರುತ್ತೆ. ಕಂಟಿನ್ಯೂ ಮಾಡಿದಾಗ ಏನಾಗುತ್ತೆ, ಆಯಾಸ ಕೂಡ ಆಗುತ್ತೆ. ಸೊ ಈ ರೀತಿ ನಿಮ್ಮ ಆರೋಗ್ಯನ ನೀವು ಇದು ಮಾಡ್ಬೇಕು. ಮತ್ತೆ ಬಿಸಿಲು ಬರ್ತಿದೆ ಎಲ್ಲಾ ಕಡೆ, ನೀವು ತುಂಬಾ ಜನರಿಗೆ ಆಶಾ ವರ್ಕರು ಮತ್ತೆ ಅಂಗನವಾಡಿ ವರ್ಕರು ಸಂಘದವ್ರು ಇದ್ದೀರಾ, ಆದಷ್ಟು ಜನರಿಗೆ ತಣ್ಣೀರ್ನ ಪ್ರಮೋಟ್ ಮಾಡಿ, ಸ್ನಾನ ಮಾಡಕ್ಕೆ. ಮತ್ತೆ ನೀರನ್ನ ಚಂದ್ರ ಸರ್ ಹಿತಮಿತವಾಗಿ ಬಳಸೋದಕ್ಕೆ ಹೇಳಿ. ನೀರಿದೆ ಅಂತ ಸುಮ್ನೆ ನಲ್ಲಿ ಆನ್ ಮಾಡ್ಬಿಟ್ಬಿಡೋದು, ಸುಮ್ಮನೆ ಹರಿತಾ ಇರ್ತದೆ, ಕಣ್ಣಿದ್ದು ಕುರುಡ್ರಾಗೆ ಹೋಗುವಂತದ್ದು ಇದನ್ನ. ಮತ್ತೆ ಹಸುಗಳೆಲ್ಲ ಇದೆಯಲ್ಲ, ಹಸುಗಳನ್ನ ಆದಷ್ಟು 10 ಗಂಟೆ ಮೇಲೆ ನೆರಳಿಗೆ ಕಟ್ಟಾಕೋದು ಒಳ್ಳೇದು, ಬಿಸಿಲಲ್ಲಿ ಕಟ್ಟಾಕೋದು ಬೇಡ. ಮತ್ತೆ ನೀವಾದ್ರೂ ಅಷ್ಟೇ 11 ಗಂಟೆ ಒಳಗಡೆ ಏನೇ ಕೆಲಸ, ಯಾಕಂದ್ರೆ 4 ಗಂಟೆಗೆ ಕೆಲಸ ಮಾಡಿ 11 ಗಂಟೆ ಒಳಗಡೆ ಕೆಲಸ ಮುಗಿಸ್ಬಿಡಿ. ಮತ್ತೆ 4:15 ತನಕ ಆಚೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ನೀವು ಅಷ್ಟೇ, ಕೆಲವು ಫೀಲ್ಡ್ ವಿಸಿಟ್ ಹೋಗ್ತಿರ್ತೀರಲ್ಲ, ಅರ್ಲಿ ಮಾರ್ನಿಂಗ್ ಮಾಡ್ಕೊಳ್ಳಿ, ಸ್ವಲ್ಪ ಬೇಗ ಬೇಕಾದ್ರೆ ಮನೆಗೆ ಹೋಗಿ. ಈವ್ನಿಂಗ್ ಮಾಡಿ, ಮಧ್ಯೆ ಇರುತ್ತಲ್ಲ 11ರಿಂದ 4:15 ಗಂಟೆ, ಈ ಗಂಟೆಲಿ ನೀವು ವಿಶ್ರಾಂತಿ ಪಡೀರಿ. ಮಕ್ಕಳಿಗೂ ಇದನ್ನ ಹೇಳಿ. ಜನರು ಅಷ್ಟೇ, ಹೊಲಗದ್ದೆಗಳಲ್ಲಿ ಕೆಲಸ ಮಾಡೋರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ಸುಮ್ನೆ ಏನಾಗಿದೆ, ಈಗ ನಮ್ಮಣ್ಣ ಕೇಬಲ್ ಆಪರೇಟರ್ ಹಳೆಬುದ್ದೂರ ಸಸಿಯಣ್ಣವ್ರು ಗೊತ್ತು, ಮೊನ್ನೆ ಜಾತ್ರೆಗೆ ವೈರ್ ಕಟ್ಟಕ್ ಹೋಗಿದ್ದಾನೆ, ಏಣಿ ಹಾಕೊಂಡು ಹತ್ತು ಬಿಟ್ಟಿದ್ದಾನೆ. ಜಸ್ಟ್ ಹತ್ತಿದ್ಕೆ ಆ ಬಿಸಿಲು ಟೆಂಪರೇಚರ್ಗೆ ತಲೆ ಸುತ್ತ ಬಂದ್ ಬಿದ್ದಿದ್ದಾನೆ. ಮೂಗು ಏಟಾಗಿದೆ, ಕಣ್ಣು ಏಟಾಗಿದೆ, ಬೆರಳುಗಳೆಲ್ಲ ಅಂದ್ರೆ ಹೋಗ್ತಾ ನಾವ್ ಎತ್ತರಕ್ಕೆ ಹೋದಷ್ಟು ಸಡನ್ಲಿ ನಮ್ಗೆ ಬಿಸಿಲು ತಾಪ ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಓಜೋನ್ ಪದ್ರ ಕರೆಕ್ಟ್ ಆಗುತ್ತೆ. ಅಷ್ಟು ಟೆಂಪರೇಚರ್ ಇರೋದ್ರಿಂದ ನಾವು ಬಿಸಿಲು ಬಗ್ಗೆನೂ ಜನರಿಗೆ ಸ್ವಲ್ಪ ಅವೇರ್ನೆಸ್ ಕೊಡ್ಬೇಕು. ಅಂಗನವಾಡಿ ವರ್ಕರ್ ಬರೀ ಫುಡ್ ಬಗ್ಗೆ ಹೇಳೋದು, ಆಶಾ ವರ್ಕರ್ ಬರೀ ಹೆಲ್ತ್ ಬಗ್ಗೆ ಹೇಳೋದಲ್ಲ, ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಋತುಮಾನಕ್ಕೆ ಅನುಗುಣವಾಗಿ ಮಾಹಿತಿ ಕೊಡುವಂಥದ್ದು ನಮ್ಮ ಧರ್ಮ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು ಮಾಹಿತಿ ಕೊಡಿ. ಆದಷ್ಟು ಅನ್ನದ ಐಟಮ್ಸ್ಗಳನ್ನ ಕಡಿಮೆ ಮಾಡಿಸಿ, ಗೋಧಿ, ರಾಗಿ ಮತ್ತೆ ಜೋಳ ಐಟಮ್ಸ್ಗಳನ್ನ ಜಾಸ್ತಿನ ಬಳಸೋದಿಕ್ಕೆ ಹೇಳಿ.
ಈಗ ಎಲ್ಲಾ ಕಡೆ ಪ್ರಚಲಿತ ಸಿರಿಧಾನ್ಯಗಳು ಇದೆ. ಸಿರಿಧಾನ್ಯಗಳು ಬಳಸ್ಬೇಕಾದ್ರೆ ಒಂದೇ ಮಾಹಿತಿ, ಎಲ್ಲಾ ಧಾನ್ಯಗಳನ್ನು ಒಟ್ಟಿಗೆ ಪೌಡ್ರ್ ಮಾಡಿ ಬಳಸಬಾರ್ದು. ಇದು ನಿಮ್ ತಲೆಯಲ್ಲಿರ್ಲಿ. ನಮ್ ದೇಹ ಸಿರಿಧಾನ್ಯಗಳಿಂದ ಭಾರಿ ದೂರ ಆಗಿದೆ. ನಾವು ತಿಂದಿ ತುಂಬಾ ವರ್ಷಗಳಾಗ್ಬಿಟ್ಟಿದೆ, ಅಥವಾ ತಿಂದೇ ಇರುವಂತದ್ದೇ ದೇಹ ಇದೆ ಅಲ್ವಾ. ಏಕ್ದಮ್ ನಾವು ಅದಕ್ಕೆ ಫುಡ್ ನ ಎಕ್ಸ್ಟ್ರಾ ಕೊಡಕ್ ಹೋದಾಗ ಏನಾಗುತ್ತೆ, ರೀಚಾರ್ಜ್ ಮಾಡಿದಾಗ ಓವರ್ಲೋಡ್ ಆದ್ರೆ ಬ್ಲಾಸ್ಟ್ ಆಗುತ್ತಲ್ಲ, ಹಂಗೆ ನಮ್ ದೇಹ ಓವರ್ ನ್ಯೂಟ್ರಿಷನ್ ಆದಾಗ ಏನಾಗುತ್ತೆ, ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ, ಅದು ರಿಯಾಕ್ಷನ್ ಆಗುತ್ತೆ ನಮ್ಗೆ. ಆಹಾರ, ಪೌಷ್ಟಿಕ ಆಹಾರ ನಮ್ಗೆ ಓವರ್ ಆದಾಗ ಏನಾಗುತ್ತೆ, ಪಾಯ್ಸನ್ ಆಗಿ ನಮ್ಗೆ ಇಂಡೈರೆಕ್ಟ್ ಆಗಿ ಅದು ನಮ್ಗೆ ಪರಿಣಾಮ ಬೀರುತ್ತೆ. ಸೊ ಈ ನಿಟ್ಟಿನಲ್ಲಿ ಇರ್ಬೇಕಿದ್ರೆ ಒಂದೊಂದೇ ಸಿರಿಧಾನ್ಯಗಳನ್ನ ನೀವು ಬಳಕೆ ಮಾಡಿ, ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಿ. ಒಟ್ಟಿಗೆ ಆದಾಗ ಏನಾಗುತ್ತೆ, ಅದು ಯಥೇಚ್ಛವಾದಂತ ಪೌಷ್ಟಿಕ ಆಹಾರ ನಮ್ ದೇಹಕ್ಕೆ ಹೋದಾಗ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಪರ್ಸೆಂಟೇಜ್ ನೀವು ಯಾವ್ದೇ ಧಾನ್ಯಕ್ಕೆ ನೀವು ಬಳಸ್ತಿದ್ದೀರಿ ಅಂದ್ರೆ 10% ಮಾತ್ರ ಸಿರಿಧಾನ್ಯ ಇರಲಿ, 90% ನಾವು ದಿನಚರಿನಲ್ಲಿ ಏನ್ ಬಳಸ್ತೀವೋ ಆ ಧಾನ್ಯ ಇರಲಿ. ಸ್ವಲ್ಪ ಅನುಭವ ಇದೆ, ಬಳಸಿ ನಮ್ ದೇಹ ಅಭ್ಯಾಸ ಇದೆ ಅಂದ್ರೆ 25-70 ಕಾಳು ಹೇಳಿದ್ರಲ್ಲ ಮೇಡಮ್, ಸಪರೇಟ್ ಮಾಡ್ಬೇಕು ಮೊಳಕೆ ಕಾಳನ್ನ. ಮೊಳಕೆ ಕಾಳು 120 ಮಾಡ್ಬೇಕು ಅಂತ. ಕಡಲೆಕಾಳೆ ಬೇರೆ, ಕಡಲೆಕಾಳೆ ಬೇರೆ. ಅದನ್ನ ಹೇಳ್ತೀನಿ. ಸಿರಿಧಾನ್ಯಗಳ ಬಗ್ಗೆ ನಾನು ಹೇಳ್ತಾ ಇರೋದು ನವಣೆ, ಸಜ್ಜ, ಊದಲು, ಬರದ, ಇದ್ರ ಬಗ್ಗೆ ಹೇಳ್ತಾ ಇರೋದು. ಇವನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸಿ. ರಾಗಿ ಜೊತೆ ಬಳಸ್ತೀರಾ, 1 kg ರಾಗಿ ಆದ್ರೆ 100 ಗ್ರಾಮ್ ಮಾತ್ರ ಸಿರಿಧಾನ್ಯನ ಆ್ಯಡ್ ಮಾಡಿ. ಗೋಧಿ 1 kg ಬಳಸ್ತೀರಾ, ಇದನ್ನ 100 ಗ್ರಾಮ್ ಮಾತ್ರ ಆ್ಯಡ್ ಮಾಡಿ ಬಳಸ್ಕೊಳ್ಳುವಂಥದ್ದು. ಸೊ ಸಿರಿಧಾನ್ಯ ಅದು ನಾನು ಹೇಳ್ಬಾರ್ದು ಅಂತಿದ್ದೆ, ಯಾವುದೇ ಮೊಳಕೆ ಕಾಳನ್ನ ನೀವು ತಿನ್ಬೇಕು ಅಂದ್ರೆ ಒಟ್ಟೊಟ್ಟಿಗೆ 5 ತರ 6 ತರ ಕಾಳುಗಳನ್ನ ಮೊಳಕೆ ಕಟ್ಟಿ ನೀವು ತಿನ್ನಬಾರ್ದು. ಅದ್ರಲ್ಲಿ ಯಥೇಚ್ಛವಾದಂತ ಪೌಷ್ಟಿಕ ಆಹಾರ ಇರೋದ್ರಿಂದ ನಿಮ್ಗೆ ಪಾಯ್ಸನ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಯಾವುದೇ ಮೊಳಕೆ ಕಾಳುಗಳನ್ನ ನೀವು ತಿನ್ಬೇಕಿದ್ರೆ, ಹುರುಳಿಕಾಳು ಬಳಸ್ತೀರಾ, ಬರೀ ಹುರುಳಿಕಾಳ್ದೇ ಮಾಡಿ. ಹೆಸರು ಕಾಳು ಬಳಸ್ತೀರಾ, ಬರೀ ಹೆಸರು ಕಾಳ್ದೇ ಮಾಡ್ಕೊಳ್ಳಿ. ಕಡಲೆಕಾಳು ಬಳಸ್ತೀರಾ, ಕಡಲೆಕಾಳೆ ಸಪ್ರೇಟ್ ಮಾಡಿ. ಸೊ ಅವಾಗ ಏನಾಗುತ್ತೆ, ಆ ಕಾಳಲ್ಲಿರುವಂತ ಪೌಷ್ಟಿಕ ಆಹಾರ ನಿಮ್ ದೇಹಕ್ಕೆ ತಲುಪುತ್ತೆ, ಉಪಯುಕ್ತವಾದಂತ ಪೌಷ್ಟಿಕ ಆಹಾರ ರವಾನೆ ಆಗುತ್ತೆ. ಸೊ ಎಲ್ಲಾ ಕಾಳುಗಳನ್ನು ಒಟ್ಟಿಗೆ ಹಾಕ್ಬಿಟ್ಟಾಗ ಅದು ಯಥೇಚ್ಛವಾದಂತ ಪೌಷ್ಟಿಕ ಆಹಾರ ಆದಾಗ ನಿಮ್ಗೆ ಪಾಯ್ಸನ್ ಆಗಿ ದೇಹಕ್ಕೆ ದುಷ್ಪರಿಣಾಮನ ಬೀರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ನೀವು ಹೆಚ್ಚು ಆಲೋಚನೆಗಳನ್ನ ಮಾಡ್ಬೇಕು. ಮತ್ತೆ ಸ್ಥಳೀಯವಾಗಿ ಸಿಗುವಂತ ಬೆರಕೆ ಸೊಪ್ಪುಗಳು, ನುಗ್ಗೆ ಸೊಪ್ಪು, ಪಪ್ಪಾಯ, ನುಗ್ಗೆಕಾಯಿ, ಇಂಥವನ್ನ ನೀವು ಹೆಚ್ಚೆಚ್ಚು ಬಳಸಿ. ಸೀಬೆಹಣ್ಣು ಅಷ್ಟೇ, ಸೀಬೆಹಣ್ಣು ಇಲ್ಲಿ ತಿಂದ್ರೆ ಶೀತ, ಅಲ್ಲಿ ತಿಂದ್ರೆ ಶೀತ, ಎಂತದೂ ಇಲ್ಲ. ಸೀಬೆಹಣ್ಣು ಬಡವರ ಪಾಲಿನ ಸೇಬು, ಇದು ನಿಮ್ ಗಮನಕ್ಕಿರ್ಲಿ. ಕಡಲೆ ಬೀಜ ನಿಮ್ಗೆ KMDOಡಿ ಹತ್ರ ಇದೆ, ಹಸಿ ಕಡಲೆ ಸಿಗ್ತಿರುತ್ತೆ. ಕನಿಷ್ಠ ವಾರಕ್ಕೊಂದ್ಸರಿ ಬೇಯಿಸಿ ಮಕ್ಕಳಿಗೆ ನೀವೆಲ್ಲರೂ ಮನೇಲಿರೋ ಮಂದಿ ಎಲ್ಲ ತಿನ್ನಿ. ಸೊ ಕ್ಯಾಲ್ಸಿಯಂ ನಿಮ್ಗೆ ರೈಸ್ ಆಗುತ್ತೆ. ಹಾಲು ಕುಡಿರಿ ಅಂತ ಮೊದಲೇ ಹೇಳಿದ್ನಿ. ಹಾಲು ಪೌಡರ್ಗಳಿಂದ ಅಥವಾ ನೀವು ಯಾವುದೋ ಮಿಲ್ಕ್ ಪೌಡರ್ಗಳಿಂದ ದೂರ ಇರೋದಕ್ಕೆ ಅವಕಾಶ ಆಗುತ್ತೆ. ಆದಷ್ಟು ಕ್ಯಾರೆಟ್ ಹಲ್ವಾ ಮಾಡುವಂಥದ್ದು. ಹಲ್ವಾ ಮಾಡುವಾಗ ಸಕ್ಕರೆ ಬದಲಾಗಿ ಬೆಲ್ಲ ಬಳಸಿ. ಕೆಮಿಕಲ್ ಫ್ರೀ ಬೆಲ್ಲ ಸಿಗುತ್ತೆ, 80 ರೂಪಾಯಿ 90 ರೂಪಾಯಿ kg. ಆ ಬೆಲ್ಲ ಬಳಸಿ ನೀವು ಪೌಷ್ಟಿಕ ಆಹಾರನ ತಯಾರು ಮಾಡ್ಕೊಳ್ಳಿ. ಮತ್ತೆ ಕ್ಯಾರೆಟ್ ಈ ಸೀಸನ್ ಅಲ್ಲಿ ತುಂಬಾ ಸೂಕ್ತ. ಕ್ಯಾರೆಟ್ ಜ್ಯೂಸ್ ನ ಮಾಡುವಂಥದ್ದು. ಸ್ವಲ್ಪ ಕ್ಯಾರೆಟ್ ಅನ್ನ ತುರಿದು ಬಿಡಿ, ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ, ಸಾರಿ ಕ್ಯಾರೆಟ್ ನ ಹೊರದು ಬಿಡಿ, ಚಿಕ್ಕ ತುಂಡಾಗಿ ಮಾಡ್ಕೊಳ್ಳಿ. ಅದ್ರ ಜೊತೆಗೆ 4-5 ಬಾದಾಮಿ, 4-5 ಗೋಡಂಬಿನ ಹಾಕಿ ಹಾಲಿನಲ್ಲಿ ಬೇಯಿಸ್ಬಿಟ್ಟು ಅದನ್ನ ಮಿಕ್ಸಿನಲ್ಲಿ ಆರದ್ಮೇಲೆ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡೋದಕ್ಕೆ ನೀವು ಬೆಲ್ಲನ ಪೌಡ್ರನ್ನ ಅದು ಮಿಕ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಕ್ಯಾರೆಟ್ ಅದು ಹಾಲಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಮನೇಲಿ ಎಲ್ರಿಗೂ ಇರುತ್ತೆ. ಗೆಸ್ಟ್ಗಳು ಬರ್ತಾರೆ, ಗೆಸ್ಟ್ಗಳು ಬಂದಾಗ ಆ ಬಿಸಿಲಲ್ಲಿ ನೀವು ಕಾಫಿ ಕೊಟ್ಟರು ಅವ್ರಿಗೆ ಉಪಯೋಗ ಆಗುತ್ತಾ? ಇಲ್ಲ. ತೆಂಗಿನಕಾಯಿ ಇರುತ್ತಲ್ಲ, ತೆಂಗಿನಕಾಯಿ ನೀರು ಚೆನ್ನಾಗಿರುವಂತ ತೆಂಗಿನಕಾಯಿನ ತಗೊಂಡು ತುರ್ದ್ಬಿಟ್ಟು ಮಿಕ್ಸಿನಲ್ಲಿ ಹಾಕಿ ರುಬ್ಬಾದ್ಮೇಲೆ ಅದನ್ನ ರಸ ಬರುತ್ತೆ, ಅದು ಹಾಲು, ತೆಂಗಿನ ಹಾಲು, ಅದನ್ನ ಹಿಂಡ್ಕೊಳ್ಳಿ ಅಥವಾ ಸೋಸೋದ್ರಲ್ಲ ಅಥವಾ ಜ್ಯೂಸ್ ಅದ್ರಲ್ಲಾರು ಸೋಸ್ಕೊಳ್ಳಿ. ಅದಕ್ಕೆ ಬೆಲ್ಲದ ಪೌಡರ್ ತಗೊಳ್ಳಿ, ಮಿಕ್ಸ್ ಮಾಡಿ. ಬೇಕು ಅಂದ್ರೆ ನೀವು ರುಬ್ಬೇಕಾದ್ರೆ 1-2 ಏಲಕ್ಕಿ ಹಾಕಿ. ಎಷ್ಟು ಚೆನ್ನಾಗಿರುತ್ತೆ ಇದು. ನಾವು ಒಬ್ರು ಪಿರಿಯಾಪಟ್ಟಣದಲ್ಲಿ ಒಬ್ರು ಜೆಂಟ್ಸು ಮಾರಾಟ ಮಾಡ್ತೀವಿ. ನಮ್ದೇ ಎಷ್ಟೋ ಕಾರ್ಯಕ್ರಮಗಳಿಗೆ ಅವ್ರು ತಂದು ಸೇಲ್ ಮಾಡ್ತಾರೆ. 1 ಲೋಟ 20 ರೂಪಾಯಿ. ದುಡ್ಡು ಕೊಡ್ಬೇಕಾ ತೆಂಗಿನಕಾಯಿಗೆ? ಮನೇಲೇ ಇರುತ್ತೆ. ಸೊ ಈ ತರ ಮನೆಯಲ್ಲೇನೆ ನೀವು ಆಲ್ಟರ್ನೇಟಿವ್ ಆಗಿ ಪರ್ಯಾಯವಾಗಿ ನಾವು ಪೌಷ್ಟಿಕ ಆಹಾರಗಳನ್ನ ನಾವು ಮಾಡ್ಬೇಕು. ಮತ್ತೆ ಈ ಸೀಸನ್ ಅಲ್ಲಿ ಆದಷ್ಟು ದ್ರವ ರೂಪದ ಐಟಮ್ಸ್ ಗಳನ್ನ ಬಳಸಿ. ಮಜ್ಜಿಗೆ ಕುಡೀರಿ, ತೆಳುಗಿರ್ಲಿ ಮಜ್ಜಿಗೆ ಕುಡೀರಿ. ಮತ್ತೆ ಇವಾಗೆಲ್ಲ ಟೊಮೊಟೊ ತೀರಾ ಕಡಿಮೆ ರೇಟ್. ಸೊ ಟೊಮೊಟೊ ಇಂದನೂ ಕೂಡ ನಾವು ಜ್ಯೂಸ್ ಮಾಡಬಹುದು. ಸೊ ಟೊಮೊಟೊ ಜ್ಯೂಸ್ ನ ಮಾಡಿ ಹೆಚ್ಚು ಬೆಳಿಗ್ಗೆ ಮಕ್ಕಳು ಶಾಲೆಯಿಂದ ಬರುವಷ್ಟರಲ್ಲಿ ಅಥವಾ ನೀವು ಗದ್ದೆ ಕೆಲಸ ಮಾಡೋರು ಮಾಡಿ ಇಟ್ಬಿಟ್ಟು ಹೋಗಿ ಬಂದ್ ಕುಡೀರಿ, ತಣ್ಣಗಿರುತ್ತೆ ಬಂದ್ ಕುಡೀರಿ. ಈ ತರದ್ದು ಕೆಲವೊಂದು
ಪದಾರ್ಥಗಳನ್ನ ಬಳಸಿ ನೀವು ಪೌಷ್ಟಿಕ ಆಹಾರನ ಮಾಡ್ತಾ ನಿಮ್ಮೆಲ್ಲರೂ ಆರೋಗ್ಯನ ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಷ್ಟು ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ಸಾಕು. ಇನ್ನೂ ತುಂಬಾ ಜನ ಮಾತಾಡ್ತೀವಿ, ಇಲ್ಲೇ ಕುತ್ಕೊಂಡು ಚಂದ್ರು ಸಾರು ಕೆಟ್ಟ ರವಿ ಅಣ್ಣ ಅವ್ರಿಗೆ ಬೈದಂಗೆ ನಮಗೆ ಅಲ್ಲಿರೋದು ಎತ್ಕೊಂಡು ಬೈಯೋದು ಬೇಡ. ಈಗ ನನಗೆ ಕೊಟ್ಟಿರುವಂತ ಯಶಸ್ವಿನಿ ಮೇಡಮ್ ಕೊಟ್ಟಿರುವಂತ ಮತ್ತೊಂದು ಜವಾಬ್ದಾರಿ ಅಥವಾ ರವಿ ಅಣ್ಣ ಅವ್ರು ಹೇಳಿದಾಗೆ ಸ್ವಯಂ ಉದ್ಯೋಗದ ಬಗ್ಗೆ ಒಂದು 5-7 ನಿಮಿಷ ನಾನು ಮಾಹಿತಿ ಕೊಟ್ಟು ನನ್ನ ಮಾತಿಗೆ ಅಂತಿಮ ಮಾಡ್ತೀನಿ. ನಾನು ಮೊದಲೇ ಹೇಳಿದಾಗೆ ಚಪ್ಪಾಳೆ ಬೇಡ, ಲಾಸ್ಟ್ ಅಲ್ಲಿ ಆಗ್ತಾನೆ. ನಾನು ಮೊದಲೇ ಹೇಳಿದಾಗೆ ಪ್ರತಿ ಮಹಿಳೆನೂ ಕೂಡ ಗಂಡ ಅತ್ತೆ ಮಾವ ಎಷ್ಟೇ ಆಸ್ತಿ ಇಟ್ಟಿದ್ರು ಕೂಡ ನಾವು ಅವ್ರ ಹಂಗಲ್ಲೇ ಬದುಕ್ತಾ ಇರ್ತೀವಿ ಅಲ್ವಾ. ಒಂದು ಸ್ಯಾನಿಟರಿ ಪ್ಯಾಡ್ ತರಬೇಕು, ಬೇಡ ಸ್ಯಾನಿಟರಿ ಪ್ಯಾಡು. ಒಂದು ಈ ಸೀಸನ್ ಅಲ್ಲಿ ಮನೆಗೊಬ್ರು ಗೆಸ್ಟ್ ಬಂದ್ರು ಅಂದ್ರೆ ಒಂದ್ ನಿಂಬೆಹಣ್ಣು ತರಬೇಕು ಅಂದ್ರೂ ಕೂಡ ನಾವಿನ್ನೂ ಎಷ್ಟೋ ಜನ ಗಂಡು ಮಕ್ಳ ಹತ್ರ ಹಿಂಗೆ ಕೈ ಚಾಚುವಂತದ್ನ ನಾನು ನೋಡ್ತಾ ಇರ್ತೀನಿ ಹಳ್ಳಿಗಳಲ್ಲಿ, ಬೇರೆ ಬೇರೆ ಹಳ್ಳಿಗಳಿಗೆ ಹೋದಾಗ. ಸೊ ಇಂಥ ಪರಿಸ್ಥಿತಿ, ಇಷ್ಟೆಲ್ಲ ಸಂಘಗಳು ಅಭಿವೃದ್ಧಿ ಆಗಿದ್ರು ಕೂಡ ಇಡೀ ಆರ್ಥಿಕ ವ್ಯವಸ್ಥೆ ನಮ್ಮ ಸ್ವಸಹಾಯ ಸಂಘಗಳ ಉಳಿತಾಯ ಹಣದ ಮೇಲೇ ನಿಂತಿದೆ ಅಂತ ಸಾಬೀತಾಗಿದ್ರು ಕೂಡ ನಾವಿನ್ನೂ ನಿಂಬೆಹಣ್ಣಿಗೂ ಕೈ ಚಾಚ್ತಿದೀವಿ ಅಂದ್ರೆ ನಾವಿನ್ನೂ ಯಾವ ಸ್ಥಿತಿಗತಿಲಿದ್ದೀವಿ ಅಂತ ನಿಮಗ್ ನೀವೇ ಪ್ರಶ್ನೆ ಹಾಕೊಳ್ಳಿ, ನಿಮಗ್ ನೀವೇ ಆತ್ಮವಿಮರ್ಶನ ಮಾಡ್ಕೊಳ್ಳಿ. ಸೊ ಈ ರೀತಿ ಇರ್ಬೇಕಾದ್ರೆ ಸಂಘದ ಕಾನ್ಸೆಪ್ಟ್ ಏನಿತ್ತು, ಹಿಂದೆ ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ, ಇದುವರೆಗೂ ಕೂಡ ಸರ್ಕಾರದ ಸ್ವಸಹಾಯ ಸಂಘಗಳ ರಚನೆನ ಪ್ರಾರಂಭ ಮಾಡಿದ್ದು ಪ್ರತಿ ಮಹಿಳೆಯರು ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ನಿಟ್ಟಲ್ಲಿ ಸಂಘಗಳನ್ನ ರಚನೆ ಮಾಡಿದೆ. ಈಗ ಸರ್ಕಾರ ಏನ್ ಮಾಡಿದೆ, ಮಹಿಳೆಯರಲ್ಲಿ ಹಣ ಕ್ರೋಢೀಕರಣ ತುಂಬಾನೇ ಆಗಿದೆ. ತುಂಬಾ ಹಣಕಾಸಿನ ವ್ಯವಹಾರ ಅತ್ಯುತ್ತಮವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಇಡೀ ದೇಶನ ನಡೆಸೋ ಮಟ್ಟಿಗೆ ಪ್ರಗತಿಯಲ್ಲಿದೆ. ಇದನ್ನ ಸ್ವಲ್ಪ ಸರ್ಕಾರ ಚಿಂತನೆ ಮಾಡಿ ಏನ್ ಮಾಡ್ತು, ಮಹಿಳೆಯರ ಕೈಯಲ್ಲಿ ಹಣ ಓವರ್ ಆಗಿದೆ, ಇದನ್ನ ಸ್ವಲ್ಪ ಪರ್ಯಾಯವಾಗಿ ಇವ್ರನ್ನ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಪ್ರತಿ ಮಹಿಳೆಯರು ಆರ್ಥಿಕವಾಗಿ ಅಭಿವೃದ್ಧಿ ಆಗಿದೆ. ಈಗ ಪ್ರತಿ ಮಹಿಳೆಯರು ಕೂಡ ಸ್ವಾವಲಂಬನೆಗೆ ಬನ್ನಿ ಅಂತೇಳಿ ಸರ್ಕಾರ ಸ್ವಾವಲಂಬನೆಗೆ ಒತ್ತು ಕೊಟ್ಟೆ ಸಂಜೀವಿನಿ ಯೋಜನೆನ ರಚನೆ ಮಾಡಿದೆ. ಎಷ್ಟು ಜನ ಸಂಜೀವಿನಿ ಯೋಜನೆ ಫಲಾನುಭವಿಗಳಿದ್ದೀವಿ? ಸಾಲಗಳು ತಗತೀರಿ ಅಲ್ವಾ? ನಮ್ಮ ಎಂಪಿಕೆಗಳು ಮನೆಗೆ ಬರ್ತಾ ಇರ್ತಾರೆ, ಏನ್ ಚಟುವಟಿಕೆ ಮಾಡ್ತೀರಿ, ಏನ್ ಚಟುವಟಿಕೆ ಮಾಡ್ತೀರಿ, ಕೈಯೆಲ್ಲ ಎತ್ತುತ್ತಾ ಇದೀರಿ, ಏನ್ ಚಟುವಟಿಕೆ ಮಾಡ್ತಿದ್ದೀರಿ? ಹಸು ಸಾಗಾಣಿಕೆ. ಅದ್ ಬಿಟ್ರೆ ಟೈಲರಿಂಗ್ ಮಾಡ್ತಾರೆ, ಟೈಲರಿಂಗ್. ಅದ್ ಬಿಟ್ರೆ ಅಂಗಡಿಗಳ ಅಂಗಡಿ, ಪ್ರಾವಿಷನ್ ಸ್ಟೋರ್. ಅದ್ ಬಿಟ್ರೆ ಹೋಟ್ಲು. ಇದ್ ಬಿಟ್ರೆ ಕೋಳಿ ಸಾಕಾಣಿಕೆ. ಇದ್ ಬಿಟ್ರೆ ಹಾಡು, ಹೈನುಗಾರಿಕೆ ಮತ್ತೆ ಕೃಷಿಯೇತರ ಚಟುವಟಿಕೆ ಬಿಟ್ಟು ಹೇಳಿ ನೋಡೋಣ. ಬೇರೆ ಏನು ಮಾಡ್ತಾ ಇಲ್ಲ. ಅಲ್ವಾ? ಅಮೃತ್ ಸರ್ ಇದಾರಲ್ಲ, ಸಂಜೀವಿನಿ ಯೋಜನೆ ಅಮೃತ್ ತಾಲೂಕು ಕೋಆರ್ಡಿನೇಟರ್, ಅವ್ರು ಹೇಳ್ತಿರ್ತಾರೆ, ಮೇಡಮ್ ಹೆಂಗಾರು ಮಾಡಿ ಒಂದ್ 10 ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಅಚೀವ್ಮೆಂಟ್ಗೆ ಏನಾರು ಒಂದು ಪ್ಲಾನ್ ಕೊಡಿ. ಲಾಸ್ಟ್ ಟೈಮ್ ಇಲ್ಲಿ ಯಾರು ಹೇಳ್ತಾರೆ, ನಾವು ಫುಡ್ ಪ್ರೊಸೆಸಿಂಗ್ ಮಾಡ್ತಾ ಇದೀವಿ ಮೇಡಮ್, ನಿಮ್ಮನ್ನ ಭೇಟಿ ಮಾಡ್ತೀವಿ ವೈಯಕ್ತಿಕವಾಗಿ ಅಂತೇಳಿ ನಾನು ನಂಬರ್ ತಗೊಂಡಿದ್ವಿ. ಬಟ್ ಇದುವರೆಗೂ ಯಾರ ಕಡೆಯಿಂದ ಫೋನ್ ಬರಲಿಲ್ಲ. ಕೆಲವೆಲ್ಲ ಆಯಿಲ್ ಕೋಲ್ಡ್ ಪ್ರೆಸ್ ಆಯಿಲ್ನ ನಾವು ಮಾಡ್ತೀವಿ ಮೇಡಮ್, ನಿಮ್ ನಂಬರ್ ಕೊಡಿ ಅಂತ ಕೇಳಿದ್ವಿ, ಅವ್ರ ಕಡೆಯಿಂದನೇ ಫೋನ್ ಹೇಳ್ತಾರೆ, ಯಾರು ಮಾಡಲ್ಲ. ಒಂದ್ 5 ನಿಮಿಷ ನಾನು ಮಾತು ಮುಗಿಸ್ತೀನಿ ಅಂತ ಹೇಳಿದ್ರೆ, ಸ್ವಯಂ ಉದ್ಯೋಗಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ, ನಾನು ಯಾವುದೇ ಕ್ಷೇತ್ರಕ್ಕೆ ಹೋದ್ರೆ ನಾನು ಏನೇ ಕೆಲಸ ಮಾಡ್ತಿರ್ಲಿ, ಅಲ್ಲಿಂದ ಇಲ್ಲಿಗೆ ಬಂದು ಯಾಕೆ ಬೇಗ ನಿಂತ್ಕೊಂಡೆ ಅಂದ್ರೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ಸೆಲ್ಫ್ ಎಂಪ್ಲಾಯ್ಮೆಂಟ್, ಸ್ವಯಂ ಉದ್ಯೋಗ ಕ್ಷೇತ್ರನ ನಾನು ಆಯ್ಕೆ ಮಾಡ್ಕೊಂಡಿದ್ದು. ಆ ಕಾರಣಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದು ನಾನು ನಿಂತಿರುವಂಥದ್ದು. ಒಬ್ಳು ಗ್ರಾಮೀಣ ಮಹಿಳೆ, ರೈತರ ಮದುವೆ ಆಗಿರುವಂಥವಳು, ರೈತರ ಕುಟುಂಬದಲ್ಲೇ ಹುಟ್ಟಿ ಬೆಳೆದಂಥವಳು, ನರೇಂದ್ರ ಮೋದಿ ಅವ್ರು ಮಾಡೋ G20 ಹೋಗಿ ನಾವು ಭಾಗವಹಿಸಿದೀನಿ ಅಂದ್ರೆ, ನರೇಂದ್ರ ಮೋದಿ ಅವ್ರ ಜೊತೆಗೆ 23 ರಾಷ್ಟ್ರಗಳ ಪ್ರಧಾನಮಂತ್ರಿಗಳ ಕುಟುಂಬದೊಟ್ಟಿಗೆ ನಾನು 3 ದಿನ ಕಳೆದಿದ್ದೀನಿ ಅಂದ್ರೆ ನಿಮ್ಗೇನ್ ಅನ್ಸುತ್ತೆ? ಖುಷಿ ಆಗುತ್ತಾ? ಖುಷಿ ಆಗುತ್ತೆ. ಹೇಗ್ ಸಾಧ್ಯ ಆಯ್ತು? ಸಾಧನೆ ಮಾಡಿ ನಾನು ಹೋಗಿದ್ದು ನನ್ನ ಪ್ರಾಡಕ್ಟ್ ಗಳಿಂದ ಆಯ್ಕೆ ಆಗಿದೆ, ಯಾವುದೇ ರೆಕಮೆಂಡೇಶನ್ ಇಂದ ಅಲ್ಲ. ನೀವು ಮಾಡಿ ಕೆಲಸ ಯಾವುದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಖಂಡಿತ ಅಲ್ಲ. ರೆಕಮೆಂಡೇಶನ್ ಅಂತೂ ನಾನು ಹೋಗೋಳು ಅಲ್ವೇ ಅಲ್ಲ. ಸೆಲೆಕ್ಟ್ ಆಗಿದ್ದು ನಾನು ಸ್ವಯಂ ಉದ್ಯೋಗನ ಮಾಡ್ತಿದ್ದೀನಿ ಅಂತ. ಇಡೀ ನಮ್ಮ ಭಾರತ ರಾಷ್ಟ್ರದಲ್ಲಿ 11 ರಾಜ್ಯಗಳಿಂದ 11 ಮಹಿಳೆಯರನ್ನ ಮಾತ್ರ ಆಯ್ಕೆ ಮಾಡಿದ್ರು. ಅದರ ಕರ್ನಾಟಕನೂ ಒಂದು, ನಾನು ಒಬ್ಳು. ಹೆಮ್ಮೆ ಅನ್ಸಲ್ವಾ ಇದು? ಹೆಮ್ಮೆ ಅನ್ಸುತ್ತೆ. ಇದು ನಮ್ಮ ಜಿಲ್ಲೆಗೆ ಅಥವಾ ನನ್ನ ಕುಟುಂಬಕ್ಕೆ ನನಗೆ ಸಿಕ್ತಂತ ಒಂದು ಗೌರವ ಸರ್ಕಾರ ಕೊಟ್ಟಿದ್ದು. ಅದು ಆಕಸ್ಮಿಕವಾಗಿ ನಾನು ಬಯಸದೆ ಬಂದಂತ ಭಾಗ್ಯ ಆದ್ರೂ ಕೂಡ ಅಲ್ಲಿ ಹೋದ್ಮೇಲೆ ಅದ್ರ ವ್ಯಾಲ್ಯೂಸ್ ಏನು ಅಂತ ನನ್ಗೆ ಅರ್ಥ ಆಗಿದೆ.
ಸೊ ಯಾಕೆ ಇದು ಸಾಧ್ಯ ಆಯ್ತು? ಸಾಮಾನ್ಯ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳಿಂದ ನಮ್ಮನೆಗೆ ನಂಬ್ತಿರ್ಬೇಕು, ಯಾರು ಕೇಳಿ, ಅಮೃತ್ ಸರ್ ಕೇಳಿ ಅಥವಾ ಜಿಲ್ಲಾ ಪಂಚಾಯತಿಗೆ ಫೋನ್ ಮಾಡಿ ಕೇಳಿ, ರಾತ್ರಿ 8:30 9 ಗಂಟೆ 9ವರೆಗೂ ಅಧಿಕಾರಿಗಳು ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ಇಂಟರ್ವ್ಯೂ ಮಾಡೋದಕ್ಕೆ ಬರ್ತಾರೆ, ಅಥವಾ ನಾನು ಬೆಳಿಗ್ಗೆ ಟೈಮ್ ಸಿಗದೆ ಇರೋದಕ್ಕೆ ಯಾರೋ ಕಂಪನಿಯವ್ರು ಕರ್ಕೊಂಡು ಬರ್ತಾರೆ, ಅಥವಾ ಯಾರೋ ಹೈಯರ್ ಆಫೀಸರ್ಸ್ಗಳನ್ನ ಭೇಟಿ ಮಾಡೋದಕ್ಕೆ, ಅವ್ರು ಇಂಥವ್ರನ್ನ ಭೇಟಿ ಮಾಡ್ಬೇಕು ಅಂತ ರೂಲ್ಸ್ ಇರುತ್ತೆ, ಅದಕ್ಕೆ ಅಂತ ಬರ್ತಾರೆ. ಯಾಕೆ ಬರ್ತಾರೆ? ಅದು ನಾನು ಮಾಡಿರೋದನ್ನ ಹುಡಿಕೊಂಡು ಬರೋದಲ್ಲ, ಸೊ ನನಗೋಸ್ಕರ ಅಂತ ಬರ್ತಾರೆ. ನಾನು ಮಾಡ್ತಿರೋ ಕಾಯಕದಿಂದ ಬರ್ತಾರೆ. ನಾ ಮಂಡ್ಯ ತಾಲೂಕ್ ಪಂಚಾಯತಿ ಇಒ ಮೇಡಮ್ ಇದ್ದಾರೆ ಗೊತ್ತಾ, ವೀಣಾ ಮೇಡಮ್ ಅಂತ, 9 ತಿಂಗಳಾಯ್ತು ಅವ್ರು ನಮಗೆ ಭೇಟಿ ಮಾಡೋಕ್ಕೆ, ನಿಮ್ದು ಟೈಮ್ ಕೊಡಿ, ನಾವು ಒಂದು ಇಂಟರ್ವ್ಯೂ ಮಾಡಬೇಕು, ಗ್ರಾಮೀಣಾಭಿವೃದ್ಧಿ ಮ್ಯಾಗ್ಝಿನ್ಗೆ ನಿಮ್ದೊಂದು ಇಂಟರ್ವ್ಯೂ ನಾನೇ ಮಾಡಬೇಕು, ಟೈಮ್ ಕೊಡಿ ಅಂತ. ಪಾಪ ಮೇಡಮ್ ನಮಗೆ ಅವ್ರು ಪೇಪರಲ್ಲಿ ನೋಡಿದ್ರು ಒಂಥರ ಬೇಜಾರಾಗುತ್ತೆ. ಆ ಮೇಡಮ್ಗೆ 9 ತಿಂಗಳಿಂದ ನಾನು ಟೈಮ್ ಕೊಡೋಕ್ಕಾಗ್ಲಿಲ್ವಲ್ಲ. ಯಾಕೆ ಸಾಧ್ಯ ಆಯ್ತು? ಯಾಕಷ್ಟು ಬ್ಯುಸಿ ಅದೇ? ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮೂಲ ಬಂದಿದ್ದು, ಸೆಲ್ಫ್ ಎಂಪ್ಲಾಯ್ಮೆಂಟು ನಾನು ಬೇರೆ ಬೇರೆ ಕಡೆ ಹರಡ್ಕೊಂಡಿದ್ದು ಬೇರೆ ಬೇರೆ ಕ್ಷೇತ್ರ. ಇವತ್ತು ನನ್ನದೇ ಒಂದು ಸಂಸ್ಥೆನ 12 ವರ್ಷಗಳಿಂದನೂ ಕೂಡ ನಾನು ಕಟ್ಟಿ ಬೆಳೆಸ್ತಿದ್ದೀನಿ. ಬೇರೆ ಚನ್ನಪಟ್ಟಣದಲ್ಲಿ ಒಂದು ಬ್ರಾಂಚ್ ಮಾಡಿದ್ದೀನಿ ಅಂದ್ರೆ ಕಾರಣ ನಾನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಂದಂತ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಟ್ಟಂತ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ. ಚನ್ನಪಟ್ಟಣದಲ್ಲಿ ನಮ್ದು ಸಂಸ್ಥೆದು ಒಂದು ಬ್ರಾಂಚ್ ಇದೆ. ಇವತ್ತಿಗೂ ನಾವು ಮಂಡ್ಯ ತಾಲೂಕಲ್ಲಿ 10 ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. 2 ಗ್ರಾಮ ಪಂಚಾಯತಿಗಳನ್ನ ನಮ್ಮ ಒಂದು ಯೋಜನೆಗೆ, ಕನ್ನಳ್ಳಿ ಮತ್ತೆ ಚೂನ್ಗಳ್ಳಿ ಅನ್ನುವಂಥ ಪಂಚಾಯತಿಗಳನ್ನ ನಾವು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ದತ್ತು ತಗೊಂಡಿದ್ದೀವಿ. ಯಾಕೆ ಸಾಧ್ಯ ಆಯ್ತು? ಒಬ್ಬ ಗ್ರಾಮೀಣ ಮಹಿಳೆಗೆ ಹೇಗೆ ಸಾಧ್ಯ ಆಯ್ತು? ಅವಕಾಶ ಯಾವತ್ತು ನಮ್ಮ ಬರಲ್ಲ, ಅವಕಾಶಗಳನ್ನ ನಾವು ಸದಾ ಹುಡುಕ್ತಿರ್ಬೇಕು. ಬೆಕ್ಕಿ ಏನ್ ಮಾಡುತ್ತೆ? ಇಳಿಕೊಂಡ ತಕ್ಷಣ ಕ್ಯಾಚ್ ಹಾಕುತ್ತೆ. ಹಂಗೆ ನಾವು ಕೂಡ ಅವಕಾಶಗಳನ್ನ ಪ್ರತಿ ಕ್ಷಣ ಹುಡುಕ್ತಿರ್ಬೇಕು. ಹುಡುಕಿದ್ರೆ ಮಾತ್ರ ನೀವು ಕೂಡ ರಾಣಿ ಚಂದ್ರಶೇಖರ್ ಆಗಿ ನನ್ನ ಪಕ್ಕ ಬಂದಿರೋದಕ್ಕೆ ಖಂಡಿತ ಅವಕಾಶಗಳು ಮುಕ್ತವಾಗಿದೆ. ಸಂಜೀವಿನಿ ಯೋಜನೆಯಿಂದ ಅಂತೂ ನಾನು ಕಷ್ಟಪಟ್ಟಷ್ಟು ಇವಾಗ ನಿಮಗೆ ರಿಸ್ಕೇ ಇಲ್ಲ. ರೆಡಿ ಟು ಈಟ್ ಅಂತ ಎಲ್ಲ ರೆಡಿ ಆಗಿದೆ, ಬರೀ ತಿನ್ನೋದಷ್ಟೇ ಕೆಲಸ. ನೀವು ತೆಗೆದು ಕೊಡಿ ಅಂತಿದ್ದೀರಿ ಅಷ್ಟೇ ಜನ. ಅವಕಾಶಗಳು ಎಷ್ಟಿದೆ? ಔಟ್ ಆಫ್ ಸ್ಟೇಟ್ಗೆ ಹೋಗೋದಕ್ಕೆ ಎಷ್ಟು ಅವಕಾಶಗಳಿದೆ ಗೊತ್ತಾ ನಿಮ್ಗೆ? ನಾವು ಹೋಗಲ್ಲ ಅಂದ್ರೂ ಬಲವಂತ ಮಾಡ್ತಿರ್ತಾರೆ, ಹೈದರಾಬಾದ್ಗೆ ಹೋಗಿ, ಡೆಲ್ಲಿಗೆ ಹೋಗಿ, ಇದು ಚೆನ್ನೈಗೆ ಹೋಗಿ ಅಂತೇಳಿ. ಇವುಗಳೆಲ್ಲ ಇದ್ರೆ ನಮ್ಗೆ ಯಾಕಷ್ಟು ಡಿಮ್ಯಾಂಡ್ ಮಾಡ್ತಾರೆ? ಸೊ ನಿಮ್ಮನ್ನು ಕಳ್ಸಿಕೊಡ್ತಾರೆ. ದಯವಿಟ್ಟು ಅವಕಾಶಗಳು ಮುಕ್ತವಾಗಿದೆ, ತುಂಬಾ ಅವಕಾಶಗಳು. ಲಾಸ್ಟ್ ಟೈಮ್ ನಾನು ಹೇಳಿದ್ದೀನಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಗ್ಗೆ. ನೀವ್ ಏನ್ ಮಾಡ್ತೀರೋ ಅದೇ ಸ್ವಯಂ ಉದ್ಯೋಗ, ಇಂಥದೇ ಮಾಡ್ಬೇಕು ಅಂತೇನಿಲ್ಲ. ನೀವು ಮಾಡಿದ್ದೇ ಸ್ವಯಂ ಉದ್ಯೋಗ. ಹೂ ಕಟ್ಟೋದು ಸ್ವಯಂ ಉದ್ಯೋಗ. ಹಸು ಕಟ್ತೀರಾ, 1 ಹಸು ಕಟ್ಟಿದ್ರೆ ವ್ಯಾಲ್ಯೂ ಇಲ್ಲ. 1 ಹಸು 3 ಹಸು ನೋಡಿದ್ರೆ ಯಾರು ಬಂದು ನಿಮ್ಮನ್ನು ಇಂಟರ್ವ್ಯೂ ಮಾಡಲ್ಲ. 10 ಹಸು ಸಾಕಿ, ಅದ್ರಲ್ಲಿ ಅಚೀವ್ಮೆಂಟ್ ಮಾಡಿ, ಖಂಡಿತ ಬರ್ತದೆ. ಬರೀ ಹಸಿ ಸಾಕೋದಾಗುತ್ತಾ? ಅದ್ರಲ್ಲಿ ಬೆಣ್ಣೆ ಮಾಡಿ. ದೊಡ್ಡ ಹತ್ರ ಇದೆ, ಮಸಾಲೆ ಮಜ್ಜಿಗೆ ಮಾರಾಟ ಮಾಡಿ, ಯಾಕಾಗಲ್ಲ? ಅದು ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್. 1 ಲೀಟರ್ ಹಾಲಲ್ಲಿ ಎಷ್ಟು ರೂಪಾಯಿ ಸಂಪಾದನೆ ಮಾಡ್ಬೇಕು ಗೊತ್ತಾ? ಮಂಡ್ಯದಲ್ಲಿ ಕೋಣನಳ್ಳಿ ಅಂತಿದೆ, ಪಣಕ್ನಳ್ಳಿ ಅಂತಿದೆ, ಆ ಸುತ್ತಮುತ್ತ ಇರೋ ಸಾಕಷ್ಟು ಜನ ಹೆಣ್ಮಕ್ಳುಗಳು ಮಸಾಲೆ ಮಜ್ಜಿಗೆಯಿಂದನೇ ಒಳ್ಳೆ ದುಡ್ಡು ಮಾಡಿದ್ದಾರೆ, ಒಳ್ಳೆ ಬೆಳ್ಳಿಗೆ ಕಟ್ತಿದ್ದಾರೆ. ಮಂಡ್ಯ ತಾಲೂಕಲ್ಲಿ ಹಬ್ಬದ ಮಾರನಳ್ಳಿ ಅಂತಿದೆ. ಪ್ರತಿ ಮನೆಯಲ್ಲೂ ನಮ್ಮ ಸಂಘದವ್ರ ಹತ್ರ ಕನಿಷ್ಠ 3, 5, 10 ಹಸುಗಳು, ಎಮ್ಮೆಗಳಿವೆ. ಅವ್ರು ಮಾಡಿದಂತ ಎಲ್ಲಾ ಬೆಣ್ಣೆನು ಬೆಂಗಳೂರಿಗೆ ಹೋಗುತ್ತೆ, ತುಪ್ಪ ಮಾಡಿ ಹೋಗುತ್ತೆ. ನನಗೆ ಯಾವತ್ತಾರ ಬೇಕು ಬೆಣ್ಣೆ ಕೊಡ್ರಪ್ಪ ಅಂದ್ರೆ, ಮೇಡಮ್ 1 ತಿಂಗಳು ರಿಸರ್ವೇಶನ್ ಇರಬೇಕು ಅಂತ. ಹೇಗ್ ಸಾಧ್ಯ? ಆ ಊರಿಗೆ ಬಸ್ಸೇ ಇಲ್ಲ, ಚಿರತೆಗಳು ಓಡಾಡೋ ಜಾಗ. ಅಂಪಾಪುರದ ಹತ್ರ ಊರು ಬರುತ್ತೆ, ಫಾರೆಸ್ಟ್ ಏರಿಯಾದಲ್ಲಿ ಇರುವಂತ ಊರು. ಆ ಹೆಣ್ಮಕ್ಳಿಗಾಗುತ್ತೆ ಅಂದ್ರೆ KM ದೊಡ್ಡ ತುದಿಲಿರೋ ನಿಮ್ಗೆ ಯಾಕಾಗಲ್ಲ? ದಯವಿಟ್ಟು ಯೋಚನೆ ಮಾಡಿ. ಕಾಲ ತುಂಬಾ ಓಡ್ತಿರುತ್ತೆ, ಯಾರಿಗಾಗೂ ಕಾಯಲ್ಲ. ಕಾಲದಿಂದ ನಾವು ಓಡ್ಬೇಕೇ ಹೊರತು ಕಾಲ ನಮ್ಮ ಜೊತೆಗೆ ಓಡ್ ಬರಲ್ಲ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಕನಿಷ್ಠ ಮುಂದಿನ ಮಹಿಳಾ ದಿನಾಚರಣೆ ಅಷ್ಟಕ್ಕೆ ಅಥವಾ ಮುಂದಿನ ಮಹಿಳಾ ಗ್ರಾಮ ಸಭೆ ಅಷ್ಟರಲ್ಲಿ ಇನ್ನೂ ಒಂದಷ್ಟು ಜನ ಸ್ವಯಂ ಉದ್ಯೋಗಿಗಳು ಆಗಿ ಅಂತ ಹಾರೈಸ್ತಾ, ಏನಾದ್ರು ಫರ್ದರ್ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ನಂಬರ್ಗಳು ಅಶ್ವಿನಿ ಮೇಡಮ್ ಹತ್ರ ಇದೆ, ತಗೊಳ್ಳಿ. ಇದ್ರ ಜೊತೆಗೆ ನೀವು ಹೇಳ್ತಿರೋ ಕೆಲಸ ನಮ್ಗೆ ಮಾಡಕ್ಕೆ ಟೈಮ್ ಸಾಲಲ್ಲ ಅಂತ. ಲಾಸ್ಟ್ ಟೈಮ್ ಬಂದಾಗ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಿದ್ನಾ? ಇಲ್ಲ, ಬರೀ ನನ್ನ ಅಚೀವ್ಮೆಂಟ್ ಬಗ್ಗೆ ಹೇಳಿದೆ. ಇವತ್ತು ನಿಮ್ ಮುಂದೆ ನಾನು ಒಬ್ಳು ಯೂಟ್ಯೂಬರ್ ಆಗಿ ನಿಂತೀನಿ. ತಂದೆ ಒಂದು ಹೆಲ್ಪ್ ಮಂಡ್ಯ ಅನ್ನುವಂತ ಒಂದು ಚಾನಲ್ನ ಮಾಡಿ ಅದರದೇ ರೀತಿನಲ್ಲಿ ಆ ಚಾನಲ್ನ ಕೊಂಡೋಗ್ತಾ ಇದ್ದೀವಿ. ಸೊ ಹೇಗ್ ಸಾಧ್ಯ? ನನಗಿರೋ ಕೆಲಸದೋಳು ಒತ್ತಡದಲ್ಲೂ ನಾನು ಯೂಟ್ಯೂಬ್ ರನ್ ಮಾಡ್ತೀನಿ ಅಂದ್ರೆ ನೀವು ಯೋಚನೆ ಮಾಡಿ. ಸಮಯ ಇಲ್ಲ ಅನ್ನೋರು ನನ್ನ ಪ್ರಕಾರ ಸೋಮಾರಿಗಳು.
ಇರೋ ಸಮಯದಲ್ಲಿ ಕೆಲಸ ಮಾಡೋರು ಬುದ್ಧಿವಂತರು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆದು ನನ್ನ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗ್ರಾಮ ಪಂಚಾಯಿತಿ ಸ್ಥಳೀಯ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳಿಗೆ ವಿಶೇಷವಾಗಿ ನಮ್ಮ PDO ಮೇಡಮ್ ತುಂಬಾ ಡೈನಾಮಿಕ್ ಆಗಿ ಕೆಲಸ ಮಾಡ್ತಿರ್ತಾರೆ. ಸೊ ಖುಷಿ ಆಗುತ್ತೆ ಅವ್ರ ಆಕ್ಟಿವಿಟೀಸ್ ನೋಡಿ. ಸೊ ಅಂತ